ನಮಸ್ಕಾರ. ಅರ್ಲಿಕಟ್ಟೆಗೆ ಸ್ವಾಗತ. ನಮ್ ಜೊತೆ ಇದ್ದಾರೆ ದ ಒನ್ ಅಂಡ್ ಒನ್ಲಿ ರಘು ದೀಕ್ಷಿತ್. ಇವತ್ತು ನಾವು ರಘು ದೀಕ್ಷಿತ್ ಜೊತೆ ಕ್ರಿಯೇಟಿವಿಟಿ ಬಗ್ಗೆ, ಸೃಜನಶೀಲತೆ ಬಗ್ಗೆ, ಮತ್ತೆ ಅವರು ಮೈಕ್ರೋಬಯಾಲಜಿನಲ್ಲಿ ಗೋಲ್ಡ್ ಮೆಡಲ್ ತಗೊಂಡವ್ರೆ, ಅದಕ್ಕೂ ಹಾಡಿಗೂ ಏನು ಸಂಬಂಧ ಅನ್ನೋ ವಿಶ್ಲೇಷಣೆ, ಆಮೇಲೆ ಸೆಲೆಬ್ರಿಟಿಗೆ ಸೆಲೆಬ್ರಿಟಿ ಸ್ಟೇಟಸ್ ಅದನ್ನ ಹೆಂಗೆ ಇವಪ್ಪ ಹ್ಯಾಂಡಲ್ ಮಾಡ್ತಾರೆ ಅದ್ರ ಬಗ್ಗೆ, ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ಸ್ ಬಗ್ಗೆ, ಈ ತರದ್ದೆಲ್ಲ ಒಂದು ವಿಶಿಷ್ಟವಾದ ಚರ್ಚೆ. ರಘು ಹಿಂದೆ ಇರೋ ಮೆಕ್ಯಾನಿಸಮ್, ಅವ್ರ ಕ್ರಿಯೇಟಿವ್ ಪ್ರಾಸೆಸ್ ಬಗ್ಗೆ, ಅವರ ಸೃಜನಶೀಲತೆ ಬಗ್ಗೆ ಇತ್ಯಾದಿ ವಿವಿಧವಾದ ಚರ್ಚೆಗಳು. ಅವ್ರು ಯಾವ ಸ್ಕೂಲಲ್ಲಿ ಓದಿದ್ದು, ಯಾವ ಕಾಲೇಜಲ್ಲಿ ಓದಿದ್ದು, ಹಂಗೆ ಹಿಂಗೆ ಅದಕ್ಕೆಲ್ಲ ಬೇರೆ ಪ್ರೋಗ್ರಾಮ್ಗಳು, ಬೇರೆ ಇಂಟರ್ವ್ಯೂಗಳಿದೆ. ವಿಶಿಷ್ಟವಾದ ಚರ್ಚೆಗೆ ಓನ್ಲಿ ಅರ್ಲಿಕಟ್ಟೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ರಘು ಹತ್ರ ಹೇಳಿಸ್ಬೇಕು ಅಂದ್ರೆ ಹೇಳಿ, ಅವಾಗ ರಘು ಹತ್ರನೇ ಹೇಳಿಸ್ತೀನಿ. ಅವಾಗಾದ್ರೂ ಲೈಕ್, ದಯವಿಟ್ಟು ಅರಳಿಕಟ್ಟೆನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಎಲ್ಲರ ಜೊತೆ ಅರಳಿಕಟ್ಟೆಗೆ ಬರಂಗ್ ಮಾಡಿ. ಗುಡ್. ರಘು, ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ 3-4 ಆಂಗಲ್ ಇದಾವೆ. ಒಂದು ಆಸ್ ಎ ಸಿಂಗರ್, ಪರ್ಫಾರ್ಮರ್, ಇನ್ನೊಂದು ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಈಗ ನಾವು ಹೊಸದಾಗಿ ಒಂದು ಸಿನಿಮಾ ಪ್ರೊಡ್ಯೂಸರ್ ವೇಷ ಬೇರೆ ಹಾಕೊಂಡ್ಬಿಟ್ಟಿದೀರಾ. ಮೈಸೂರು ಆರ್ಕೆಸ್ಟ್ರಾ ಅಂತ ಒಂದು ಫಿಲಂ ಬೇರೆ ರಿಲೀಸ್ ಮಾಡ್ತಾ ಇದ್ದೀರಾ. ಆರ್ಕೆಸ್ಟ್ರಾ ಮೈಸೂರು. ಮುಂದಿನ ಸರಿ ನಿಮ್ಮನ್ನ ಪಾಡ್ಕಾಸ್ಟ್ ಅಲ್ಲಿ ಕರೆದಾಗ ಒಂದ್ ದಪ್ಪು ಗೋಲ್ಡ್ ಚೈನು, ಕೈಗೆ ಒಂದ್ 10-15 ಉಂಗ್ರ ಹಾಕೊಂಡ್ರೆ ಒಂದ್ ಪ್ರೊಡ್ಯೂಸರ್ ಲುಕ್ ಜೊತೆ ಐ ಹೋಪ್ ಟು ಸಿ ಯು ದೇರ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಕಥೆಯನ್ನು ಇಲ್ಲಿಂದಲೇ ಆರಂಭಿಸಲಿಕ್ಕೆ ಕಾರಣ, ಅದನ್ನು ಎಲ್ಲಿಂದಲೂ ಆರಂಭಿಸಬಹುದು ಎನ್ನುವುದೇ. ಯಾರಿದ್ದಾರೆ ಎಲ್ಲ ಗೊತ್ತಿರುವವರು. ನನ್ನ ಕಥೆಗಳ 3ನೇ ಪುಸ್ತಕ ಈ ವರ್ಷ ಬಂತು. ಕನ್ನಡದಲ್ಲೇ ಹೇಳ್ರು ಅಂದ್ರೆ ಮಾಸ್ತರ್ರು ಇಂಗ್ಲಿಷ್ನಾಗ ಹೇಳ್ಬೇಕು ಅಂತ ಹೇಳ್ಯಾರ ಸರ್. ಹೇ ಗುರುಸಾಂತ, ಇವತ್ತು ಎಚ್ಚರಾಗಿರು, ಪೂರಾ ಗದ್ದಲ ಆಗಬಹುದು. ಮುಸ್ತಫಾನು ಕೂಡ ನಾನ್ ಬಿಡಿ ಡೇರ್ ಡೆವಿಲ್. ಪಟೇಲರ ಮಾತುಗಳಷ್ಟೇ ಒಡೆದು ಕೇಳಿಸುವುದು, ಯಾರೂ ತುಟಿಕ್ ಪಿಟಿಕ್ ಅನ್ನುವುದಿಲ್ಲ. ಕಣ್ಣು ಮಿಟುಕಿಸುವುದರೊಳಗೆ ಮೆರವಣಿಗೆಯ ಮಧ್ಯದಿಂದ ಅಶ್ವ ವರಸಮೇತ ಓಡಿ ಹೋಯಿತು. ತಾನು ಹೊರಟಿದ್ದು ಎಲ್ಲಿಗೋ, ಬಂದು ತಲುಪಿದ್ದು ಎಲ್ಲಿಗೋ. ಏನೋ ಸಂಗತಿ ಇರ್ಬೇಕಪ್ಪ. ಏನಾದ್ರಾಗಲಿ 4-5 ಜನ ಕರ್ಕೊಂಡು ಹೋಗೋಣ. ಕತೆ ಹೇಳೋದ್ರಲ್ಲಿ ನಮ್ ಪುಟ್ಟಜ್ಜಿ ಯಾವಾಗ್ಲೂ ಫಸ್ಟ್. ಯಾವತ್ತೂ ನನ್ನ ಕಂಡ್ರೆ ವಿಶೇಷ ಪ್ರೀತಿ ಅವಳಿಗೆ. ಇಷ್ಟೊತ್ತು ನಾನು ಕೇಳಿಸಿಕೊಂಡು ಕತೆ ಯಾರ್ದು? ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಆರ್ಕೆಸ್ಟ್ರಾ ಮೈಸೂರು. ಮುಂದಿನ ಸರಿ ನಿಮ್ಮನ್ನ ಪಾಡ್ಕಾಸ್ಟ್ ಅಲ್ಲಿ ಕರೆದಾಗ ಒಂದ್ ದಪ್ಪು ಗೋಲ್ಡ್ ಚೈನು, ಕೈಗೆ ಒಂದ್ 10-15 ಉಂಗ್ರ ಹಾಕೊಂಡ್ರೆ ಒಂದ್ ಪ್ರೊಡ್ಯೂಸರ್ ಲುಕ್ ಜೊತೆ ಐ ಹೋಪ್ ಟು ಸಿ ಯು ದೇರ್. ಎನಿವೆ, ಕಂಗ್ರಾಚುಲೇಷನ್. ರಿಲೀಸ್ ಡೇಟು ಯಾವತ್ತು ಅಂತ ಫಿಕ್ಸ್ ಸಿನಿಮಾಗೆ? ಜನವರಿ 12. ಫ್ಯಾಂಟಾಸ್ಟಿಕ್. ಒಂದು ಕನ್ನಡ ಸಿನಿಮಾ. ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾ. ಏನ್ ಗುರು ಹಂಗಂದ್ರೆ? ಅಂದ್ರೆ ಈ ಸಂಕ್ರಾಂತಿಗೆ ಯಾರು ಕನ್ನಡ ಸಿನಿಮಾ ರಿಲೀಸ್ ಮಾಡಲ್ಲ. ಯಾಕಂದ್ರೆ ಅವತ್ತಿನ ದಿವಸ ತಮಿಳು, ತೆಲುಗು ಇಂದ ಬೇಜಾನ್ ಅಟ್ಯಾಕ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಗೆ. ಬಟ್ ಸುಮಾರು ವರ್ಷಗಳಾದ್ಮೇಲೆ ಈಗ ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ವಾವ್. ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ವಿಜಯ್ ಅವ್ರದ್ದು ಒಂದು ರಿಲೀಸ್ ಆಗ್ತಾ ಇದೆ, ವಾರಿಸು. ಅಜಿತ್ ಅವ್ರದ್ದೊಂದು ರಿಲೀಸ್ ಆಗ್ತಾ ಇದೆ, ಚಿರಂಜೀವಿ ಅವ್ರದ್ದೊಂದು ರಿಲೀಸ್ ಆಗ್ತಾ ಇದೆ ತೆಲುಗು ಇಂದ, ಬಾಲಣ್ಣ ಅವ್ರದ್ದೊಂದು ರಿಲೀಸ್ ಆಗ್ತಾ ಇದೆ. ಸೊ ಈ ದೊಡ್ಡ ದಿಗ್ಗಜರ ಸಿನಿಮಾ, ತೆಲುಗು ತಮಿಳು ಸಿನಿಮಾಗಳ ಮಧ್ಯದಲ್ಲಿ ಒಂದೇ ಒಂದು ಏಕೈಕ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಅದು ಸುಮಾರು ವರ್ಷಗಳಾದ್ಮೇಲೆ ಸಂಕ್ರಾಂತಿ ದಿವಸ. ಅದು ಆರ್ಕೆಸ್ಟ್ರಾ ಮೈಸೂರು. ಸೊ ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಆ ಸೆಂಟಿಮೆಂಟ್. ಕನ್ನಡ ಸಿನಿಮಾ ಯಾಕೆ ಸಂಕ್ರಾಂತಿಗೆ ರಿಲೀಸ್ ಮಾಡಲ್ಲ ಅಂತ ಬಂದಿದ್ದ ಪ್ರಶ್ನೆಗೆ ಒಂದು ಉತ್ತರ ಇದು. ಇನ್ನೊಂದು, ನಮ್ಮಲ್ಲಿರೋ ಒಂದು ನಂಬಿಕೆ, ನಮ್ಮ ಸಬ್ಜೆಕ್ಟ್ ಮೇಲೆ, ನಮ್ಮ ಚಿತ್ರ ಏನ್ ಪ್ರಾಡಕ್ಟ್ ರೆಡಿ ಆಗಿದೆಯೋ ಆ ಚಿತ್ರದ ಮೇಲಿರೋ ನಂಬಿಕೆ ಒಂದು ದೊಡ್ಡ ನಂಬಿಕೆ. ಆಮೇಲೆ ನಮ್ಮ ಸಿನಿಮಾ ಹಿಂದೆ ನಿಂತಿರೋಂತ
ದೊಡ್ಡ 2 ಪ್ರೊಡಕ್ಷನ್ ಹೌಸ್ಗಳು ಪ್ರೆಸೆಂಟ್ ಮಾಡಕ್ ನಿಂತಿರೋದು, KRG ಸ್ಟುಡಿಯೋಸ್ ಹಾಗೂ ಧನಂಜಯ ಅವರ ಡಾಲಿ ಪಿಕ್ಚರ್ಸ್. ಇಬ್ರೂ ದೊಡ್ಡ ದೊಡ್ಡ ಸಂಸ್ಥೆಗಳಾಗಿವೆ ಇವತ್ತು ನಿಂತಿದೆ ಕನ್ನಡ ಸಿನಿಮಾದಲ್ಲಿ. ಸೊ ಇವರಿಬ್ರು ಕೂಡ ಈ ಚಿತ್ರ ನೋಡಿ ಇಷ್ಟಪಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡ್ಲೇಬೇಕು ಅಂತ ಹೇಳಿ, ಆಮೇಲೆ ಒಂದು ವೈಯಕ್ತಿಕ ಇಂಟ್ರೆಸ್ಟ್ ಕೂಡ ಇದೆ ಧನಂಜಯ ಅವ್ರಿಗೆ. ಅವರ ಬಹಳ ಹತ್ತಿರದ ಗೆಳೆಯ ಪೂರ್ಣಚಂದ್ರ ಈ ಸಿನಿಮಾಗೆ ಲೀಡ್ ಆಕ್ಟರ್. ಸೊ ಅವರ ಒಂದು ರೀಸೆಂಟ್ ಇಂಟರ್ವ್ಯೂ ನಲ್ಲಿ ನಾನು ಕೇಳಿದ್ದೆ, ಅವರೆಲ್ಲ ಒಟ್ಟಿಗೆ ಇನ್ನು ಸಿನಿಮಾ ಇಂಡಸ್ಟ್ರಿಗೆ ರೆಡಿ ಆಗಿರ್ಲಿಲ್ಲ, ಹೊರಟಿದ್ರು. ನಾನು ಇಂಡಸ್ಟ್ರಿ ಸೇರ್ಕೋಬೇಕು ಅಂತ ಮೈಸೂರಿಂದ ಹೊರಡಕ್ಕಿಂತ ಮುಂಚೆ ಅವ್ರು ಒಬ್ರಿಗೊಬ್ರು ಕೊಟ್ಟಿದ್ದು ಮಾತು, ಯಾರು ಫಸ್ಟ್ ಬೆಳಿತಾರೋ ಅವ್ರು ಮಿಕ್ಕಿದವ್ರನ್ನ ಬೆಳೆಸ್ಬೇಕು ಅನ್ನೋದು. ಸೊ ಹಾಗಾಗಿ ಧನಂಜಯ ಅದು ಆ ರೆಸ್ಪಾನ್ಸಿಬಿಲಿಟಿ ಇವತ್ತು ಅದು ಸೂಪರ್ ಸ್ಟಾರ್ ಸ್ಟೇಟಸ್ ಹತ್ರಕ್ಕೆ ಬಂದಿರೋ ಅಂತ ಒಬ್ರು ಆಕ್ಟರ್ ಇವತ್ತು ಒಂದು ಹೆಸರು ಮಾಡಿರೋದು ಹೇಗೆ ಅಂತಂದ್ರೆ, ಅವ್ರ ಹೆಸರು ಹೇಳಿದ ತಕ್ಷಣ ಒಂದು ಫಸ್ಟ್ ಡೇ ಫಸ್ಟ್ ಶೋ ಸಿಗೋಂತ ಓಪನಿಂಗ್, ಫಸ್ಟ್ ವೀಕೆಂಡ್ ಓಪನಿಂಗ್ ಸ್ಟಾರ್ ಗಳ ಲೆವೆಲ್ ಅಲ್ಲಿ ಸಿಗ್ತಾ ಇದೆ. ಸೊ ಅವರು ಈಗ ಅವರ ಗೆಳೆಯರನ್ನೆಲ್ಲ, ಈಗ ನಾಗಭೂಷಣ ಆಗ್ಲಿ, ಈಗ ನೆಕ್ಸ್ಟ್ ಪೂರ್ಣ ಆಗ್ಲಿ, ಸುನಿಲ್ ಆಗ್ಲಿ, ನಮ್ಮ ಡೈರೆಕ್ಟರ್ ಆಗ್ಲಿ, ಎಲ್ಲರಿಗೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದು ಐ ರಿಯಲಿ ಲವ್ ದಟ್ ಫ್ರೆಂಡ್ಶಿಪ್, ದ ವರ್ಡ್ ದಟ್ ದ ಪ್ರಾಮಿಸ್ ದೇ ಹ್ಯಾಡ್ ಮೇಡ್ ಈಚ್ ಅದರ್ ಅಂಡ್ ದ ವೇ ದೇ ಆರ್ ಹೆಲ್ಪಿಂಗ್ ಈಚ್ ಅದರ್. ಅದು ನನಗೆ ತುಂಬಾ ತುಂಬಾ ಹಿಡಿಸ್ತು ನೋಡಿ. ಫ್ಯಾಂಟಾಸ್ಟಿಕ್. ಮೈಸೂರು ಹುಡುಗರು ಇಲ್ಲೂ ಅಷ್ಟೇ, ಫುಲ್ ಮೈಸೂರು ಹುಡುಗರು. ವಾಸುಕಿ ರಾಘವನ್ನು ಮೈಸೂರು ಹುಡುಗ, ಮೈಸೂರು ಹುಡುಗರು ಹಂಗಂತ ನನ್ನೇನಾದ್ರು ಸೈಡ್ ಗಿಡ್ಗೆ ಹಾಕಿರ ಹುಷಾರ್. ನೀನು ಹೆಂಗಪ್ಪ ಸೈಡ್ ಹಾಕೋದು? ಓಕೆ, ಗ್ರೇಟ್. ರಘು, ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ. ನಿಮ್ಮಮ್ಮ ಓದ್ಕೊಳ್ಳೋ ಅನ್ನೋದ್ ಬಿಟ್ಟು ನಿಮ್ಗೆ ನಿಮ್ ತಮ್ಮಂಗೆ ಇಬ್ರಿಗೂ ಆಡಾಳ್ರು ಅಂದ್ರ ಹೆಂಗೆ? ಹೌ ಡಿಡ್ ದಿಸ್ whole musical journey start? ಕೂತ್ಕೊಂಡ್ ಮಗಿ ಬರೀ ಅಮ್ಮುಂಡ ಇದೆ ಅಂತ ಹೇಳಿ ನಮ್ಮ ಅಪ್ಪ ಮಾತ್ರ, ನಮ್ಮಮ್ಮ ಯಾವತ್ತೂ ಹೇಳಿಲ್ಲ ಆತರ. ನಮ್ಮಮ್ಮ ಹೇಳ್ತಾ ಇರಲ್ಲ, ಸರಿಯಾಗಿ ಹೊಡೆದ್ಬಿಟ್ಟು ಆಮೇಲೆ ಹೇಳೋರು ಏನಕ್ಕೆ ಹೊಡೆದ್ರು ಅಂತ. ಯಾಕಪ್ಪ ಹೊಡೆದೆ ಅಂತಂದ್ರೆ ಮಗ್ಗಿ ಬರೀ ಅಮ್ಮುಂಡ ಇದೆ ಅನ್ನೋರು ಆಮೇಲೆ. ಸೊ ತುಂಬಾ ಸ್ಟ್ರಿಕ್ಟ್ ಎನ್ವೈರನ್ಮೆಂಟ್ ಅಪ್ಪನಿಂದ. ಅಮ್ಮ ಒಳ್ಳೆ ಮಾತಿನಲ್ಲಿ ಸಾಫ್ಟ್ ಸ್ಪೀಕಿಂಗ್ ನೇಚರು. ಆಮೇಲೆ ಶಿ ವಾಸ್ ಆಲ್ಸೋ ಕ್ರಿಯೇಟಿವ್ ಇನ್ ಮೆನಿ ವೇಸ್. ದೋ ಒಂದು ಸೆಂಟ್ರಲ್ ಗವರ್ಮೆಂಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಶಿ ಸ್ಟಾರ್ಟೆಡ್ ಆಫ್ ಎಸ್ ಅ ಕ್ಲರ್ಕ್ ಇನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ವರ್ಷ ಅನ್ಗಟ್ಲೆ ಕೆಲಸ ಮಾಡಿ ಕೊನೆಗೆ ಶಿ ರೋಸ್ ಟು ದ ಲೆವೆಲ್ ಆಫ್ ಬ್ರಾಂಚ್ ಮ್ಯಾನೇಜರ್. ಸೊ ಅಮ್ಮಂಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಅಪ್ಪಂಗೂ ಕಲೆಗಳಲ್ಲಿ ಬಹಳ ಆಸಕ್ತಿ. ಏನೇ ನಾಟಕ ಆಗ್ಲಿ, ಏನೇ ಹಾಡು ಗೀಡು, ಕಚೇರಿ ಗಿಚೇರಿ ಆಗ್ಲಿ, ಒಂದು ಭಜನೆ ಆಗ್ಲಿ, ಹರಿಕತೆ ಆಗ್ಲಿ, ಎಲ್ಲ ಕಡೆ ಹೊರಟೋಗ್ಬಿಡೋದು ನಮ್ಮಪ್ಪ. ಜೊತೆಗೆ ನಮ್ಮನ್ನು ಎಳ್ಕೊಂಡೋಗೋರು ಟಾರ್ಚರ್ ಪಡಿಸೋಕೆ. ಸೊ ಆರ್ಟ್ ಅನ್ನೋದು ಹೆಂಗ್ ನುಗ್ತು ನನ್ನಲ್ಲಿ ಅನ್ನೋದು ಬಹಳ ಸ್ವಾರಸ್ಯಕರವಾದ ಘಟನೆ. ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅಮ್ಮನ ಅಣ್ಣನ ಮಗಳು ಡಾನ್ಸ್ ಕಲಿತಾ ಇದ್ಲು. ನನ್ಗಿಂತ ಒಂದು ವರ್ಷ 2 ವರ್ಷ ಚಿಕ್ಕವಳು. ಅವಳಿಗೂ ನನ್ಗೂ ಆಗ್ತಾನೆ ಇರ್ಲಿಲ್ಲ. ಮನೆಯಲ್ಲಿ ಅವಳು ಭರತನಾಟ್ಯ ಕಲಿತಾ ಇದ್ದು. ಒಂದ್ ದಿವಸ ಯಾರು ಮನೇಲಿ ಇಲ್ದಿರೋ ಅವಳೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ಲ, ರೇರ್ ಅಕೇಶನ್. ಪ್ರಾಕ್ಟೀಸ್ ಮಾಡ್ತಿರೋದ್ ನೋಡ್ತಾ ಇದ್ದಾಗ ನಾನು ಸಿಕ್ಕಿದ್ದ ಆಪರ್ಚುನಿಟಿ ಇವಳನ್ನ ಕೀಟ್ಲೆ ಮಾಡಕ್ಕೆ ಅಂದ್ಬಿಟ್ಟು ಅವಳು ಮುಂದೆ ನಿಂತ್ಕೊಂಡು ಅವಳು ಏನ್ ಡಾನ್ಸ್ ಮಾಡ್ತಾಳೋ ಅದನ್ನ ನಾನು ಇಮಿಟೇಟ್ ಮಾಡಿ ವ್ಯಂಗ್ಯ ಮಾಡ್ತಾ ಇದ್ದೆ. ಐ ವಾಸ್ ಜಸ್ಟ್ ಮೇಕಿಂಗ್ ಫನ್ ಆಫ್ ಹರ್. ಅಷ್ಟೊತ್ತಿಗೆ ಅದು ಎಲ್ಲಿಂದ ನಮ್ಮಪ್ಪ ಎಂಟ್ರಿ ಆದ್ರೆ ಗೊತ್ತಿಲ್ಲ, ನಂಗೆ ಸದ್ಯ ಕೇಳಿಸಿಲ್ಲ. ಬಟ್ ದೂರದಿಂದ ನೋಡಿದ್ರಿಂದ ನಮ್ಮಪ್ಪ ನನ್ ಮಗನ್ ಟ್ಯಾಲೆಂಟ್ ಇದೆಯಲ್ಲ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋಯ್ತು. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನನ್ನನ್ನ ಭರತನಾಟ್ಯ ಕ್ಲಾಸ್ಗೆ ನೆಕ್ಸ್ಟ್ ಡೇ 12 ಜನ ಹುಡುಗಿರ್ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಕಣ್ಣಲ್ಲಿ ನೀರು ಬರ್ಸಿದ್ರು. ನಮ್ಮಪ್ಪಂದು ಲೆಫ್ಟ್ ಹ್ಯಾಂಡೆಡ್ ಫ್ಲಿಕ್ ಮುಖದ ಬಂದ್ ಹೊಡೆದ್ರೆ ಎಲ್ಲೋ 1-2 ಕಿಲೋಮೀಟರ್ ಹೋಗಿ ಬೀಳ್ಬೇಕು. ಆ ತರದೊಂದು ಫ್ಲಿಕ್, ಎಡಗೈಲಿ ಹೊಡೆಯೋದು ಹಿಂಗೆ ಫಾಟ್ ಅಂತ ಬರೋದು. ಅದು ಹಿಂಗ್ ಹೊಡೆದಾಗ ಅಲ್ಲೆಲ್ಲ ಹೋಗಿ ಬೀಳ್ತಾ ಇದ್ವಿ. ಸೊ ಆ ಹೆದರಿಕೆಗೋಸ್ಕರ ಕಲಿಯಕ್ಕೆ ಶುರು ಮಾಡಿದ್ದಾಯ್ತು. ಬಟ್ ನನಗೆ ಬಹಳ ದೇವತೆ ಅನ್ನೋ ಒಂದು ರೀತಿನಲ್ಲಿ ನನ್ನ ಡಾನ್ಸ್ ಟೀಚರ್ ಸಿಕ್ಕರು. ಶ್ರೀಮತಿ ನಂದಿನಿ ಈಶ್ವರ್ ಅಂತ ಮೈಸೂರಿನಲ್ಲಿ ಇದ್ದಾರೆ ಇನ್ನುವೆ, ಕುವೆಂಪು ನಗರದಲ್ಲಿ. ಅವರು ಬಹಳ ತಾಳ್ಮೆಯಿಂದ, ಪ್ರೀತಿಯಿಂದ, ನಂಬಿಕೆಯಿಂದ ಹೇಳ್ಕೊಟ್ಟು 6 ತಿಂಗಳು ನನಗೆ. ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ವರ್ಣ ತನಕ ಹೊರಟೋಗಿದ್ದೆ ಕಲಿಯಕ್ಕೆ. ತುಂಬಾ ಬೇಗ ಕಲ್ತ್ಕೊಂಡೆ ಅವರ ಗೈಡೆನ್ಸ್ ಅಲ್ಲಿ. ಆಮೇಲೆ ಒಂದ್ ಸಣ್ಣ ಪ್ರೋಗ್ರಾಮ್ ಇತ್ತು ಟೌನ್ ಹಾಲ್ ಅಲ್ಲಿ. ಅವಾಗ ಒಂದು 2 ಡಾನ್ಸ್ ಪೀಸ್ ಮಾಡ್ಸಕ್ಕೆ ಅಂತ ನನ್ನ ಮಾಡು ಅಂತ ಹೇಳಿ ಕರ್ಕೊಂಡೋಗಿ ಮಾಡ್ಸಿದ್ರು. ಅದಾಗಿದ ತಕ್ಷಣ ಅವಾಗ ಸಾಗರ ಸಂಗಮ್ ಬಹಳ ಫೇಮಸ್ ಫಿಲ್ಮ್. ಕಮಲ್ ಹಾಸನ್ ಅವಾಗ
ಡಾನ್ಸರ್ ಆಗಿ ಒಂದು ಸಿನಿಮಾನಲ್ಲಿ ಕಂಡಿದ್ದು ಕ್ಯಾರೆಕ್ಟರ್. ಸೊ ಜನ ಎಲ್ಲ ನಾನು ಅವಾಗಿನ 7 ವರ್ಷ ಎಲ್ಲ ನನ್ನ ಎತ್ಕೊಂಡ್ಬಿಟ್ಟು ಅಯ್ಯೋ ಕಮಲಾಸನ್ ತರಾನೇ ಡಾನ್ಸ್ ಮಾಡ್ತಿಲ್ಲೋ, ಕಮಲಾಸನ್ಗಿಂತ ಚೆನ್ನಾಗ್ ಮಾಡ್ತಿಲ್ಲ ಅಂದ್ಬಿಟ್ಟು ಫುಲ್ ಮುದ್ದಾಡ್ಬಿಟ್ರು. ಆ ಅಟೆನ್ಷನ್ ಸಿಕ್ಕಿದ್ ನೋಡಿ ಬಹಳ ಹುಚ್ಚಿಡ್ದು ಕೊನೆಗೆ 16 ವರ್ಷ ಡಾನ್ಸ್ ಕಲ್ತ್ಕೊಂಡೆ, ವಿದ್ವತ್ ಮಾಡ್ಕೊಂಡೆ ಭರತನಾಟ್ಯಂ ಅಲ್ಲಿ. ಸೊ ದಿಸ್ ಈಸ್ ದ ಓನ್ಲಿ ಬ್ಯಾಕ್ ಗ್ರೌಂಡ್ ಐ ಹ್ಯಾವ್ ಅಬೌಟ್ ಮ್ಯೂಸಿಕ್ ಅನ್ನೇ ಒಂದು ಫಾರ್ಮಲ್ ಟ್ರೈನಿಂಗ್ ಆಗಿ ಎಲ್ಲೂ ಮಾಡ್ಲಿಲ್ಲ ನಾನು. ಡಾನ್ಸ್ಗೋಸ್ಕರ ಮ್ಯೂಸಿಕ್ 16 ಇಯರ್ಸ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ನನಗೆ ಇವತ್ತು ಮ್ಯೂಸಿಷಿಯನ್ ಏನಾಗಿದ್ದೀನೋ, ಎನಿಥಿಂಗ್ ವಾಟ್ ಎವರ್ ಐ ಆಮ್ ಆಸ್ ಅ ಪರ್ಸನ್, ಆಸ್ ಅ ಡಾನ್ಸರ್, ಆಸ್ ಅ ಮ್ಯೂಸಿಷಿಯನ್, ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ಮೈ ಲರ್ನಿಂಗ್ ಅಂಡರ್ ಶ್ರೀಮತಿ ನಂದಿನಿ ಈಶ್ವರ್. ಇವತ್ತಿಗೂ ಸ್ಟೇಜ್ ಕ್ರಾಫ್ಟ್, ಒಂದು ಕಾಸ್ಟ್ಯೂಮ್ ಆಗ್ಲಿ, ಸ್ಟೇಜ್ ಮೇಲೆ ಹಾಕೊಳ್ಳೋ ಕಾಸ್ಟ್ಯೂಮ್ ಆಗ್ಲಿ, ಸ್ಟೇಜ್ ಮೇಲೆ ಯೂಸ್ ಮಾಡೋಂಥ ಸ್ಪೇಸ್ ಆಗ್ಲಿ, ಅದಕ್ಕೆ ಒಂದು ಪ್ರೆಸೆಂಟೇಶನ್ ಏನಿದೆ ಅದನ್ನ ಯುನೀಕ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ, ಇರೋ ಸ್ಪೇಸ್ ನ ಹೇಗೆ ಯೂಟಿಲೈಸ್ ಮಾಡ್ಕೊಳ್ಳೋದು, ಜಾಸ್ತಿ ಸ್ಪೇಸ್ ಇದ್ದಾಗ ಹೇಗೆ ಯೂಟಿಲೈಸ್ ಮಾಡ್ಕೊಳ್ಳೋದು, ಇರೋ ಲೈಟ್ಸ್ ನ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಕಲ್ತ್ಕೊಂಡಿದ್ದು ಡಾನ್ಸ್ ಇಂದ. ಇವತ್ತು ಏನೇ ಆರ್ಟಿಸ್ಟಿಕಲಿ ನಾನು ಇವತ್ತು ಬೆಳೀತಾ ಇದ್ದೀನಿ ಅಂದ್ರೆ ಅದಕ್ಕೆ ನನ್ನ ಡಾನ್ಸ್ ಟೀಚರು, ನನ್ನ ಡಾನ್ಸೇ ಬ್ಯಾಕ್ ಗ್ರೌಂಡ್. ಸೊ ನೀವು ಭರತನಾಟ್ಯಂ ಕಲ್ತಾಗ ನಿಮ್ಗೆ ಆಬ್ವಿಯಸ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಬಂದಿತ್ತು, ಬಟ್ ನಿಮ್ಗೆ ಬೇರೆ ಬೇರೆ ಫಾರ್ಮ್ಸ್ ಆಫ್ ಮ್ಯೂಸಿಕ್ ಎಕ್ಸ್ಪೋಜರ್ ಹೇಗಾಯ್ತು? ನಮ್ಮನೆ ಬಹಳ ಒಂದು ಇನ್ಕ್ರೆಡಿಬಲ್ ಜಂಕ್ಷನ್ ಅಲ್ಲಿ ಮನೆ, ಸ್ಟ್ರಾಟಜಿಕ್ ಲೊಕೇಶನ್ ಅಂತಾರಲ್ಲ ಆತರ. ಇವತ್ತು ಹಿಂದೆ ತಿರುಗಿ ನೋಡಿದಾಗ ಇದು ಎಲ್ಲ ಅವಾಗ್ಲೇ ಎಲ್ಲ ಎವ್ರಿಥಿಂಗ್ ಇಸ್ ರಿಟನ್ ಇನ್ ಅವರ್ ಫೇಟ್ ಅಂತೀವಲ್ಲ, ಕೆಲವು ಸತಿ ಎಲ್ಲ ಬರ್ದಿದೆ, ಏನ್ ಮಾಡ ನಿನ್ ಕೈಲಿ ಏನೂ ಇಲ್ಲ ಅಂತಾರಲ್ಲ ಕೆಲ ದೊಡ್ಡವರು. ಆತರನೇ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕೃಷ್ಣಮೂರ್ತಿಪುರ ಮನೆ, ಅಂಡರ್ ಬ್ರಿಡ್ಜ್ ಸರ್ಕಲ್ ಎದುರುಗಡೆ ಮನೆ, ಕಾರ್ನರ್ ಮನೆ, ದೊಡ್ಡ ಕಾಂಪೌಂಡು. ಆ ಅಂಡರ್ ಬ್ರಿಡ್ಜ್ ದಾಟಿದ್ರೆ ಆ ಕಡೆ ಕೆಜಿ ಕೊಪ್ಪಲ್, ಆ ಎಂಟರ್ ಆಗಿದ ತಕ್ಷಣ ಕೆಜಿ ಕೊಪ್ಪಲಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಮಾರಮ್ಮನ ದೇವಸ್ಥಾನ, ಆ ದೇವಸ್ಥಾನದ ಪಕ್ಕದಲ್ಲಿ ಅಂಗಳ. ಏನೇ ಹಬ್ಬ ಆಗ್ಲಿ ಅಲ್ಲಿ ಅಥವಾ ಹಬ್ಬನೂ ಬೇಕಿಲ್ಲ, ಸುಮ್ನೆ ಒಂದ್ ಕಾರಣ ಬೇಕು ಅವ್ರಿಗೆ, ಸುಮ್ನೆ ಸೌಂಡ್ ಸಿಸ್ಟಮ್ ಹಾಕೊಂಡು ಆರ್ಕೆಸ್ಟ್ರಾ ಶುರು ಮಾಡ್ಬಿಡೋರು. ಸೊ ಚಿಕ್ಕ ವಯಸ್ಸಿಂದನೂ ಫಿಲ್ಮ್ ಮ್ಯೂಸಿಕ್ ಎಕ್ಸ್ಪೋಜರ್ ಸಿಕ್ಕಿದ್ದು ನಂಗೆ ಆರ್ಕೆಸ್ಟ್ರಾ ಇಂದ, ಸಿನಿಮಾ ಇಂದ ಅಲ್ವೇ ಅಲ್ಲ. ಸಿನಿಮಾ ಮ್ಯೂಸಿಕ್ ಕೇಳಕ್ಕೆ ಒಂದು ದಾರಿನೇ ಇರಲಿಲ್ಲ, ಮನೇಲಿ ಟೇಪ್ ರೆಕಾರ್ಡರ್ ಇರ್ಲಿಲ್ಲ. ಸೊ ಹಾಗಾಗಿ ಸಿನಿಮಾ ಮ್ಯೂಸಿಕ್ ಕೇಳ್ತಾ ಇರಲಿಲ್ಲ. ಅಥವಾ ಏನೇ ಮ್ಯೂಸಿಕ್ ಆಗ್ಲಿ, ಅಮ್ಮನೂ ಬರೀ ಟ್ರಾನ್ಸಿಸ್ಟರ್ ನಲ್ಲಿ ಬುಷ್ ಒಂದು ಸಣ್ಣದೊಂದು ಟ್ರಾನ್ಸಿಸ್ಟರ್ ಇರೋದು, ಆ ಟ್ರಾನ್ಸಿಸ್ಟರ್ ಅಲ್ಲಿ ಯಾವ್ದೋ ಒಂದು ತಮಿಳ್ನಾಡು ಚಾನೆಲ್ ಹಾಕೊಂಡ್ಬಿಟ್ಟು ಯಾವಾಗ್ಲೂ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕೇಳೋರು ಬ್ಯಾಕ್ ಗ್ರೌಂಡ್. ಬೆಳಗ್ಗೆ ಎದ್ದ ತಕ್ಷಣ ಮ್ಯೂಸಿಕ್ ಕೇಳೋರು ಅಮ್ಮ, ಆಫೀಸ್ಗೆ ಹೋಗೋ ತನಕ. ಮನೆಗ್ ಬಂದಾಗ್ಲೂ ಅಷ್ಟು, ಬಂದ ತಕ್ಷಣ ಅವರು ಫ್ರೆಶ್ ಆಗಿ ಮನೆ ಬಟ್ಟೆ ಹಾಕೊಂಡು ಅಡ್ಗೆ ಮನೆಗೆ ಹೋಗ್ತಿದ್ರೆ ಅದು ಟ್ರಾನ್ಸಿಸ್ಟರ್ ಆನ್ ಆಗಿ ಲೇಟ್ ನೈಟ್ ತನಕ ಅವ್ರು ನಿದ್ದೆ ಬರೋ ತನಕ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕೇಳೋರು. ಸೊ ದಿಸ್ ವಾಸ್ ದ ಎನ್ವೈರನ್ಮೆಂಟ್ ಐ ಗ್ರೀವ್ ಇಟ್. ಆಚೆ ಕಡೆ ಫಿಲ್ಮ್ ಮ್ಯೂಸಿಕ್ ಕೇಳಬೇಕು ಅಥವಾ ಬೇರೆ ತರ ಏನೋ ಮ್ಯೂಸಿಕ್ ಕೇಳಬೇಕು ಅಂದ್ರೆ ಆಚೆ ಕಡೆ ಕೆಜಿ ಕೊಪ್ಪಲಿನ ಮಾರಮ್ಮನ ದೇವಸ್ಥಾನದಲ್ಲಿ ನಡೆಯುವಂತ ಒಂದು ಆರ್ಕೆಸ್ಟ್ರಾ. ಅದಾದ್ಮೇಲೆ ಗೀತಾ ರೋಡಲ್ಲೂ ಆರ್ಕೆಸ್ಟ್ರಾ ನಡೆಯೋದು, ರಾಮ ಮಂದಿರದಿಂದ ಕೃಷ್ಣಮೂರ್ತಿಪುರ ಗಣಪತಿ ದೇವಸ್ಥಾನದ ಪಕ್ಕದಲ್ಲೂ ಆರ್ಕೆಸ್ಟ್ರಾ ನಡೆಯೋದು, ಗಣಪತಿ ಹಬ್ಬದ ಟೈಮ್ ನಲ್ಲಿ, ದಸರಾ ಟೈಮ್ ನಲ್ಲಿ. ಸೊ ಸಿನಿಮಾ ಮ್ಯೂಸಿಕ್ ಗೆ ಎಕ್ಸ್ಪೋಜರ್ ಸಿಕ್ಕಿದ್ದು ಆರ್ಕೆಸ್ಟ್ರಾ. ನನ್ಗೆ ಇನ್ನೂ ಜ್ಞಾಪಕ ಇದೆ, ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ನಡೀತಾ ಇರೋ ಆರ್ಕೆಸ್ಟ್ರಾ ನಡೆದಾಗ ನಾನು ಅದೇ ಹಬ್ಬದ ಸೀರೀಸ್ ಕಾನ್ಸರ್ಟ್ ಅಲ್ಲಿ ನಾನು ಡಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಹಾಗಾಗಿ ಆ ಆರ್ಗನೈಸರ್ ನನಗೆ ಚೆನ್ನಾಗಿ ಪರಿಚಯ ಆದ್ರು. ಸೊ ಆರ್ಕೆಸ್ಟ್ರಾ ಇದ್ದಾಗ ನಾನು ಹೋದಾಗ ಇವ್ರ ಆರ್ಗನೈಸರ್ ಕೇಳಿದೆ, ಹೆಂಗಾರು ಮಾಡಿ ಸ್ಟೇಜ್ ಹತ್ರ ಹೋಗಿ ನಾನು ಪ್ರೋಗ್ರಾಮ್ ನೋಡ್ಬೇಕು ಅಂತ. ಸ್ಟೇಜ್ ಹತ್ರ ಏನ್ ಸ್ಟೇಜ್ ಮೇಲೆ ಕೂರಿಸ್ಬಿಡ್ತೀನಿ ಬಾ ಅಂದ್ಬಿಟ್ಟು ನನ್ನ ಕೀಬೋರ್ಡ್ ಇಷ್ಟು ಪಕ್ಕದಲ್ಲಿ ನಿಲ್ಲಿಸ್ಬಿಟ್ರು. ಅವತ್ತೇ ನಂಗೆ ಗೊತ್ತಾಗಿದ್ದು, ಒಂದು ಕೀಬೋರ್ಡ್ ಇಟ್ಕೊಂಡು ಎಲ್ಲಾ ಸೌಂಡ್ ಅದೊಂದ್ರಲ್ಲೇ ಬರ್ತಾ ಇರೋದು ಅಂತ. ಬರೀ ಡ್ರಮ್ಮರು, ಬೇಸಿಸ್ಟ್ ಒಬ್ರು ಬಿಟ್ಟು ಒಂದು ಗಿಟಾರಿಸ್ಟ್ ಇಟ್ಕೊಂಡು ಬಿಕ್ಕಿದ್ ಎಲ್ಲಾ ಸೌಂಡ್ ಅವನು, ಪಿಯಾನೋ ಇಂದ ಹಿಡಿದು ಫ್ಲೂಟ್ ಆಗ್ಲಿ, ವೈಲಿನ್ ಆಗ್ಲಿ, ಸ್ಟ್ರಿಂಗ್ ಸೆಕ್ಷನ್ ಆಗ್ಲಿ, ಹಾರ್ನ್ ಸೆಕ್ಷನ್ ಆಗ್ಲಿ, ಎವ್ರಿಥಿಂಗ್ ವಾಸ್ ಪ್ಲೇಡ್ ಆನ್ ಅ ಕೀಬೋರ್ಡ್. ಇದು ನಾನ್ ಮಾತಾಡ್ತಾ ಇರೋದಿಷ್ಟು ನಾನೊಂದು 8-9 ವರ್ಷ ಇರ್ಬೋದು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಆಲ್ಮೋಸ್ಟ್ 40 years ago. 40 years ago I discovered that there is technology which can produce any sound. ಸತ್ತೋಗ್ಬಿಟ್ಟೆ ನಾನು ಸ್ಟೇಜ್ ಮೇಲೆ, ಈ ತರಾನೇ ಒಂದಿದ್ಯಾ ಒಂದು ಪ್ರಪಂಚ ಅಂತ. ಸೊ ಆರ್ಕೆಸ್ಟ್ರಾ ಪ್ಲೇಡ್ ಅ ಹ್ಯೂಜ್ ರೋಲ್ ಫಾರ್ ಮೀ ಟು ಆಸ್ಪೈರ್ ಟು ಬಿ ಅ ಮ್ಯೂಸಿಷಿಯನ್ ಸಮ್ ಡೇ. ಎಲ್ಲೋ ಒಂದು ಸೀಕ್ರೆಟ್ ಆಗಿ, ಎಲ್ಲೋ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನನಗೆ ಆ ಒಂದು ಇನ್ಸ್ಟ್ರೂಮೆಂಟ್ ನುಡ್ಸಿ ಒಂದು ಸ್ಟೇಜ್ ಮೇಲೆ ಹಾಡೋದಾಗ್ಲಿ, ಅದೊಂದು ಎಲ್ಲೋ ಒಂದು ಆಸೆ ಹುಟ್ಕೋತು ಅಲ್ಲಿಂದ, ವಿಚ್ ಮೆಟೀರಿಯಲೈಸ್ 20 years later. ಬಟ್ ವಾಟ್ ಅ ಬ್ಯೂಟಿಫುಲ್ ಲೈಫ್ ದಟ್ ವಾಸ್, ಅಂಡ್ ಎನ್ವೈರನ್ಮೆಂಟ್ ಟು ಗ್ರೋ ಇನ್. ಎಲ್ಲಾ ತರದ್ದು ಅನುಭವಗಳು ಕೂಡ ನಮ್ಗೆ ಅವಾಗ ಎಕ್ಸ್ಪೋಜರ್ ಇತ್ತು, ಒಂದು ಫ್ರೀಡಮ್ ಇತ್ತು ಮನೆಯಲ್ಲಿ. ಏನೇ ಆರ್ಟ್
ಫಂಕ್ಷನ್ ಆಗ್ಲಿ, ಜಗನ್ಮೋಹನ್ ಪ್ಯಾಲೇಸ್ ಕರ್ಕೊಂಡು ಹೊಟ್ಟೋಗ್ಬಿಡೋರು ನಮ್ಮ ಅಪ್ಪ ಅಮ್ಮ. ಯಾವ್ದಾದ್ರು ಕಚೇರಿ ಇದ್ರೆ ನನಗೆ ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಆಗ್ಲಿ, ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಆಗ್ಲಿ, ಡಾನ್ಸ್ ಕಾನ್ಸರ್ಟ್ ಆಗ್ಲಿ. ಆಮೇಲೆ ರಂಗಾಯಣ ಬೆಳೀತಾ ಇರುವಾಗ ಕಾಲೇಜ್ ಟೈಮ್, ನಾನು ಕಾಲೇಜಿಗೆ ಬರೋಷ್ಟೊತ್ತಿಗೆ ರಂಗಾಯಣ ಎಸ್ಟಾಬ್ಲಿಷ್ ಆಗೋಗಿತ್ತು. ಆಮೇಲೆ ರಂಗಾಯಣಕ್ಕೆ ಬಿ ವಿ ಕಾರಂತರು ಒಂದು ನಾಟಕ ಮಾಡಿದ್ರು, ಹಿಪ್ಪೋಲಿಟಸ್. ಆ ನಾಟಕಕ್ಕೆ ನಮ್ ಡಾನ್ಸ್ ಟೀಚರೇ ಕೊರಿಯೋಗ್ರಫಿ ಮಾಡಿದ್ರು. ಸೊ ಪ್ರತಿ ಸತಿ ಅವ್ರು ಹೋಗುವಾಗ ನನ್ನ ಕರ್ಕೊಂಡು ಹೋಗೋರು. ಸೊ ರಂಗಾಯಣದ ಪರಿಚಯ ಅವಾಗ ಆಯ್ತು. ಅಲ್ಲಿಂದ ರಂಗಾಯಣದಲ್ಲಿರೋ ಆಕ್ಟರ್ಸ್ ಅವಾಗೆಲ್ಲ ರಂಗಾಯಣ ರಘು ಅವರು ಹಿಪ್ಪೋಲಿಟಸ್ ಮೇನ್ ಲೀಡ್ ರೋಲ್ ಅವರೇ ಮಾಡಿದ್ದ ಅವಾಗ. ರಮೇಶ್ ಆಗ್ಲಿ, ಅರುಣ್ ಸಾಗರ್, ಮಂಡ್ಯ ರಮೇಶ್, ಅರುಣ್ ಸಾಗರ್ ಅವ್ರದೆಲ್ಲ ಪರಿಚಯ ಆಗಿದೆ ನಂಗೆ ಅಲ್ಲಿ ರಂಗಾಯಣ. ಸೊ ತುಂಬಾ ಒಂದು ಬ್ಯೂಟಿಫುಲ್ ಕಲ್ಚರಲಿ ರಿಚ್ ಎನ್ವೈರನ್ಮೆಂಟ್ ಅಲ್ಲಿ ನಾನು ಬೆಳೆದಿದ್ದು. ಸೊ ವಾಟ್ ಎವರ್ ಐ ಆಮ್ ಆಸ್ ಅನ್ ಆರ್ಟಿಸ್ಟ್ ಇಸ್ ಬಿಕಾಸ್ ಆಫ್ ದಟ್ ಎನ್ವೈರನ್ಮೆಂಟ್. ಅಂಡ್ ಥ್ಯಾಂಕ್ ಗಾಡ್ ಐ ಹ್ಯಾವ್ ಯಾವತ್ತು ನೀನ್ ಇದು ಮಾಡು ಅದ್ ಮಾಡು ಅಂತ ಹೇಳದಿದ್ರು, ಯಾವ್ದನ್ನು ನಾನು ಮಾಡಕ್ ಹೊರಟಿದ್ನೋ ಅದನ್ನ ತಡೀತಿರ್ಲಿಲ್ಲ ನಮ್ಮ ಅಪ್ಪ ಅಮ್ಮ. ಸೊ that was a blessing. ಇವತ್ತು ಏನಾದ್ರು ಹೊಸದ್ ಮಾಡ್ಬೇಕು ಅಂದ್ರೆ ಅಪ್ಪ ಅಮ್ಮಂದ್ರು ತಡಿಬೋದೇನೋ, ಅಥವಾ ಅವಾಗ ತಡಿತಾ ಇದ್ರೇನೋ. ನನ್ನ ಬೇರೆ ಫ್ರೆಂಡ್ಸ್ ಎಲ್ಲ ನಾನು ಸಂಗೀತ ಕಲಿಬೇಕು, ಡಾನ್ಸ್ ಕುತ್ಕೊಂಡ್ ಓದೋ ಅಂತ ಬೈಯೋರು. ಬಟ್ ನನಗೆ ಈ ತರದ್ ಮಾಡ್ಬೇಕು ಅಂದಾಗ ಯಾವತ್ತೂ ಸ್ಟಾಪ್ ಮಾಡ್ತಿಲ್ಲ. ಆದ್ರೆ ಓದೋದ್ ಚೆನ್ನಾಗಿ ಓದ್ತಾ ಇರ್ಬೇಕು, ಅದನ್ನ ನಾನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೆ. ಕ್ಲಾಸ್ ನಲ್ಲಿ ಯಾವಾಗ್ಲೂ ಫಸ್ಟ್ 5 ರ್ಯಾಂಕ್ಸ್ ಅಲ್ಲೇ ಬರ್ತಾ ಇದ್ದೆ. ಸೊ ಹಾಗಾಗಿ ಓದೋದ್ರ ಬಗ್ಗೆ ಅಷ್ಟೇನ್ ತಲೆ ಕೆಡ್ಸ್ಕೊತಿಲ್ಲ ನಮ್ಮ ಅಪ್ಪ ಅಮ್ಮ. ಸೊ ಯಾವಾಗ್ಲಾರು ಹೊಡೆದ್ರೆ ಸರಿಯಾಗಿ ಬಿಡೋರು. ಅದ್ ಜ್ಞಾಪಕ ಇರೋದು. 2-3 ವರ್ಷ ನಡೆಯೋದು. ಒಂದ್ಸತಿ ಫ್ಯೂಯಲ್ ಹಾಕ್ಬಿಟ್ರೆ ಹಂಗೆ 1-2-3 ವರ್ಷ ಚೆನ್ನಾಗಿ ಪಾಸ್ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಬ್ಯೂಟಿಫುಲ್ ಸಿಟಿ ದಟ್ ಮೈಸೂರ್ ಇಸ್, ದ culturally rich environment I grew in, and also thanks to my parents, my dance teachers, my gurus. Also in school, ಎಲ್ಲ ಟೀಚರ್ಸ್ ಬಹಳ ಎನ್ಕರೇಜಿಂಗ್ ಆಗಿದ್ರು. ಏನೇ ನಾಟಕ ಇರ್ಲಿ, ಏನೇ ಡಾನ್ಸ್ ಇರ್ಲಿ, ಏನೇ ಹಾಡೋ ಕಾಂಪಿಟೇಷನ್ ಆಗ್ಲಿ, ಡಿಬೇಟ್ ಕಾಂಪಿಟೇಷನ್ ಆಗ್ಲಿ, ಅವ್ನ್ ರಘುನ್ ಕರೀರಪ್ಪ ಅನ್ಬಿಡೋರು. ಕಾಲ್ ರಘುಪತಿ ಪ್ಲೀಸ್ ಅನ್ಬಿಡೋರು. ನಮ್ ಅಡ್ಮಿನಿಸ್ಟ್ರೇಟಿವ್ ಸೇತು ಮಿಸ್ ಅಂತ ಒಬ್ಬರಿದ್ರು. ಅವ್ರು ಎಲ್ಲದಕ್ಕೂ ನನ್ನ ಮುಂದಕ್ಕೆ ತಳ್ಳೋರು ಮಾಡು ಅಂತ. ಅವಾಗ ಮೈಮ್ ಮಾಡ್ತಾ ಇದ್ದೆ, ಮೋನೋ ಆಕ್ಟಿಂಗ್ ಮಾಡ್ತಾ ಇದ್ದೆ. ಏನೇ ಕಲ್ಚರಲ್ ಆಕ್ಟಿವಿಟಿ ಇರ್ಲಿ ನನ್ನ ಹೆಸರು ಫಸ್ಟ್ ಲಿಸ್ಟ್ ಅಲ್ಲಿ ಹಾಕ್ಬಿಡೋರು. ಸೊ ಹೋಗಿ ಮಾಡ್ತಾ ಇದ್ದೆ. ತುಂಬಾ ಇಷ್ಟಪಡ್ತಿದ್ದೆ. ಏನೇ ಇದ್ರು ಫುಲ್ ಇನ್ವಾಲ್ವ್ಮೆಂಟ್ ಆಗಿ ತುಂಬಾ ಪ್ಯಾಷನೆಟ್ ಆಗಿ ಮಾಡ್ತಾ ಇದ್ದೆ. ಅಂಡ್ ಐ ರಿಯಲಿ ಥ್ರೈವ್ ಇನ್ ಸಚ್ ಕಂಪನಿ ವೇರ್ ಆರ್ಟ್ ಇಸ್ ಬೀಂಗ್ ಸೆಲೆಬ್ರೇಟೆಡ್. ಚಿಕ್ಕ ವಯಸ್ಸಿಂದು ಅದು ಬಹಳ ಹುಚ್ಚು ಆರ್ಟ್ ಅಂದ್ರೆ. ಸ್ಪೋರ್ಟ್ಸ್ ಎಲ್ಲ ಅಷ್ಟಿರ್ಲಿಲ್ಲ. ಅದೊಂದು 8ನೇ ಕ್ಲಾಸ್ 9ನೇ ಕ್ಲಾಸ್ಗೆ ನಿಂತೋಯ್ತು ಸ್ಪೋರ್ಟ್ಸ್ ಎಲ್ಲ. ಬಟ್ ಆರ್ಟ್ ಅನ್ನೋದು ನನಗೆ ಬಹಳ ಎಮೋಷನಲಿ ಕನೆಕ್ಟೆಡ್. ಫ್ಯಾಂಟಾಸ್ಟಿಕ್. ನೋಡ್ರಪ್ಪ, ಈ ಪಾಡ್ಕಾಸ್ಟ್ ಅಲ್ಲಿ ಇಬ್ರು ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅವರೇ. ಒಬ್ಬ ರಘು ದೀಕ್ಷಿತ್, ಇಬ್ರು ವಾಸುಕಿ ರಾಘವನ್, ನಾನು ಲಾಸ್ಟ್ ಬೆಂಚ್. ಕರೆಕ್ಷನ್ ನಾನ್ ಫಸ್ಟ್ ಬೆಂಚ್ ಅಲ್ಲಿ ಕೂತವನೇ ಅಲ್ಲ, ಲಾಸ್ಟ್ ಬೆಂಚ್ ಅಲ್ಲೇ ಕೂತ್ಕೊತಿದ್ದೆ. ಬಟ್ ತುಂಬಾ ಒಳ್ಳೆ ಹುಡುಗ ಆಗಿದ್ದೆ. ಖ್ಯಾತೆ ಮಾಡ್ತಿದ್ದೆ. I used to get into a lot of trouble also. I used to get pulled up, punished in class. ಸಾಕಾತಾಗಿ ಓಡಿಸ್ಕೊತಿದ್ದೆ. ಟೀಚರ್ ಕೈಲಿ ಸಸ್ಪೆಂಡ್ ಆಗ್ತಾ ಇದ್ದೆ. ಆಚೆ ಕಡೆ ನೀಲ್ ಡೌನ್ ಮಾಡ್ಸೋರು. ಬಿಸಿಲಲ್ಲಿ ಗ್ರೌಂಡ್ ಪೂರ್ತಿ 10 ರೌಂಡ್ ಹೊಡಿ, 15 ರೌಂಡ್ ಹೊಡಿ ಅಂತ ಎಲ್ಲಾ ತರ ಖ್ಯಾತೆನೂ ಮಾಡಿದ್ದೀನಿ. ಟೀಚರ್ಸ್ ಜಗಳ ಆಡಿ ಪನಿಷ್ಮೆಂಟ್ ತಗೊಂಡಿದ್ದೀನಿ, ಸಸ್ಪೆಂಡ್ ಆಗಿದ್ದೀನಿ. ಪೇರೆಂಟ್ಸ್ ಕರ್ಕೊಂಬ ಅಂತ ಹೇಳಿ ನಮ್ಮ ಅಪ್ಪನ ಕೈಲಿ ಬೈದು, ನಮ್ಮ ಅಪ್ಪ ಎಲ್ಲಾ ಹುಡುಗರ ಮುಂದೆ ಒಂದ್ಸತಿ ಅಗೇನ್ ಲೆಫ್ಟ್ ಹ್ಯಾಂಡೆಡ್ ಕವರ್ ಡ್ರೈವ್ ಹೊಡೆದು ಮುಖಕ್ಕೆ. ಎಲ್ಲಾ ತರನು ಗಲಾಟೆ ಆಗಿದೆ. ಬಟ್ ಓದೋದ್ರಲ್ಲಿ ನಂಬರ್ 1. ಆದ್ರಿಂದ ಎಲ್ಲದಕ್ಕೂ ಏನೋ ಒಂದು ಮಾರ್ಜಿನ್ ಸಿಗೋದು ನನಗೆ. ಬಟ್ ಲಾಸ್ಟ್ ಬೆಂಚ್ ಲೋಫರ್ ಅಂಡ್ ಹೀರೋ ನಾನು. ಸರಿ ಹೋಗ್ಲಿ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಗೋಸ್ಕರ ಒಂದ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಕೆ ರಘು, ರಘು ಅಂದ್ರೆ ಇವಾಗ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ನಿಮ್ಗೆ ಏನೇನೋ ಬೇರೆ ಬೇರೆ ತರ ಎಕ್ಸ್ಪೋಜರ್ಸ್ ಇತ್ತು. ಸೊ ನಿಮ್ದೊಂದು ಜೆನಿಸಿಸ್ ಆಯ್ತಲ್ವಾ? ಅಂದ್ರೆ ವೆನ್ ಯು ಪರ್ಫಾರ್ಮ್ ಯು ಡ್ಯಾನ್ಸ್ ಅಂಡ್ ಏನೇನೋ ಇದೆ. ನಾವು ಈ ಪಾಡ್ಕಾಸ್ಟ್ ಅಲ್ಲಿ ನಾವು ಸುಮಾರು ಸಲ ಇದ್ರ ಬಗ್ಗೆ ಮಾತಾಡಿದೀವಿ. ಸ್ಪೆಷಲೈಸೇಷನ್ ಅಂದ್ರೆ ಇವಾಗ ನಿಮ್ಗೆ ಕಾರ್ಟೂನ್ ಅಂದ್ರೆ ಕಾರ್ಟೂನ್ಗೆ ಒಂದು 10 ಚಾನೆಲ್ ಇದೆ. ಸೊ ಆಸ್ ಅ ಚೈಲ್ಡ್ ಯು ವಿಲ್ ನಾಟ್ ಬಿ ಎಕ್ಸ್ಪೋಸ್ ಟು ಡಿಫರೆಂಟ್ ಥಿಂಗ್ಸ್. ಸೊ ಐ ಥಿಂಕ್ ಇಟ್ಸ್ ಒನ್ ವೇ ಒನ್ ಬ್ಲೆಸ್ಸಿಂಗ್ ಕೂಡ. It is actually a blessing. It is actually a blessing because ಯಾವ್ದನ್ನ ನೋಡಿ ನಾವು ಇನ್ಸ್ಪೈರ್ ಆಗೋದಕ್ಕಿಂತ ನಮ್ಮಲ್ಲಿ ನಾವೇ ಒಂದು ರೀತಿನ ಹುಡುಕಿ ಬೆಳಿತೀವಲ್ಲ, ಅದು ಯುನಿಕ್ ಆಗಿರುತ್ತೆ. ಬಿಕಾಸ್ ಇಟ್ ವಿಲ್ ಬಿ ಟ್ರೂಲಿ ಯು. ಇಟ್ ಇಸ್ ನಾಟ್ ಇನ್ಫ್ಲುಯೆನ್ಸ್ ಬೈ ಸಮ್ ಅದರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆರ್ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್. ಯಾವ್ದನ್ನೋ ನೋಡಿ ನಾನು ಈ ತರ ಆಗ್ತೀನಿ ಅನ್ನೋದು ಆಗ್ಲೇ ಇಲ್ಲ ಯಾವತ್ತೂ. ಸೊ ಹಾಗಾಗಿ ಟೇಪ್ ರೆಕಾರ್ಡ್ ಇಲ್ದಿರ, ಫಾರ್ ಎಕ್ಸಾಂಪಲ್
ಯು ವಿಲ್ ಶೋ ಏನಿದು ಈ ತರ ಮಿಸರಬಲ್ ಎನ್ವೈರನ್ಮೆಂಟಲ್ ಬದುಕನ್ನ ಅಂತ ಯೋಚನೆ ಮಾಡಬಹುದು. ಬಟ್ ನನಗೆ ಅದೇ ಬ್ಲೆಸ್ಸಿಂಗ್ ಆಗೋಯ್ತು. ಯಾಕಂದ್ರೆ ನಾನು ಒಂದು ಕಾಲೇಜ್ ಲೆವೆಲ್ ಬಂದು ಗಿಟಾರ್ ನುಡ್ಸಕ್ ಶುರು ಮಾಡಿದಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಮೆಟಾಲಿಕಾ, ಐರನ್ ಮೇಡನ್, ಅದು ಇದು ಕ್ಯಾಸೆಟ್ ಗಳನ್ನ ಹಂಚ್ಕೊಳ್ಳೋರು. ಮೈಕಲ್ ಜಾಕ್ಸನ್, ವ್ಯಾಮ್, ಫಿಲ್ ಕಾಲಿನ್ಸ್ ಇದೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋರು ಟೇಪ್ಸ್ ನ. ನಾನು ಟೇಪ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಕ್ಷಮತೆ ಇದ್ರು ಟೇಪ್ಸ್ ಪ್ಲೇ ಮಾಡೋ ಟೇಪ್ ರೆಕಾರ್ಡ್ ಇಲ್ಲ ಮನೆಯಲ್ಲಿ. ಸೊ I didn't listen to much of the popular music that my classmates were listening. Therefore, the only outlet for my music was whatever I strummed and whatever I sang along with. ನಾನು ಏನ್ ನುಡ್ಸಿದ್ನೋ ಅದೇ ರಾಗ, ನಾನು ಏನ್ ಹಾಡ್ತೀನೋ ಅದೇ ಸಾಂಗ್. ಸೊ ಆಮೇಲೆ ಬರೀ ಟ್ಯೂನ್ ಹಾಡುವೆ, ಸ್ಟ್ರಮ್ ಮಾಡಿದ ಕಾರ್ಡ್ಸ್ಗೆ ಏನೋ ಸುಮ್ಮನೆ. ಬಟ್ ನೆಕ್ಸ್ಟ್ ಡೇ ಅದೇ ಟ್ಯೂನ್ ಜ್ಞಾಪಕ ಇರೋದು ನಂಗೆ. ಸಾಂಗ್ ಹಾಡ್ಕೊತಿದ್ದೆ, ಅಯ್ಯೋ ಟ್ಯೂನ್ ಮಾಡಕ್ ಬರುತ್ತೆ ನಂಗೆ ಅಂತ. ಆವಾಗ ಲಿರಿಕ್ಸ್ ಬರೆಯಕ್ಕೆ ಏನ್ ಮಾಡೋದು, ಲಿರಿಕ್ಸ್ ಬರೆಯಕ್ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನನಗೆ. ಐ ಹ್ಯಾವ್ ನಾಟ್ ಡಿಸ್ಕವರ್ಡ್ ದಟ್ ಥಿಂಗ್ ಇನ್ ಮೀ. ಸೊ ನ್ಯೂಸ್ ಪೇಪರ್ ಬರೋದು, ನಮ್ಮ ಮಾಮ ಒಬ್ರು ಹಿಂದೂ, ತುಂಬಾ ರಿಲಿಜಿಯಸ್ ಆಗಿದ್ದ ಹಿಂದೂ ಓದೋರು. ಆ ನ್ಯೂಸ್ ಪೇಪರ್ ಬರೋದು, ಆ ಹೆಡ್ಲೈನ್ಸ್ ನಾನು ಓದಿದ್ವಿ ಟ್ಯೂನ್ ಹಾಕೊಂಡು. ಆ ಟ್ಯೂನ್ ಏನ್ ಬರುತ್ತೋ, 21 people killed in a road accident ಅಂತ ಓದ್ತಿದ್ದೆ. ಬಟ್ ಅದೇ ಟ್ಯೂನು, ಬಟ್ ಲಿರಿಕ್ಸ್ ನ್ಯೂಸ್ ಪೇಪರ್ ಹೆಡ್ಲೈನ್ಸ್. ಸೊ ನ್ಯೂಸ್ ಪೇಪರ್ ನ್ಯೂಸ್ ಓದೋದು ಹಾಗೆ. ಸೊ ಸಿ ವಾಟ್ ವಾಸ್ ಕನ್ಸಿಡರ್ಡ್ probably a disadvantage, it became my advantage because I compose music without listening to music. Therefore, I found an original way of singing, my own singing, style of strumming agli, style of writing agli, elladu atho the topics that I choose to write also, everything was original by mistake because I didn't have anybody else to kind of get influenced by, which I think was a very great way to, and that became a habit alla. So ಮುಂದಕ್ಕೆ ನನಗೆ ಆ ಟೇಪ್ ರೆಕಾರ್ಡ್ ಸಿಕ್ಕಿದ್ದು, ಕ್ಯಾಸೆಟ್ ಕೇಳಕ್ಕೆ ಕ್ಷಮತೆ ಇದ್ರುವೆ, ಐ ನೆವರ್ ಕೇಳ್ಬಿಟ್ಟು ಆ ಎಲಿಮೆಂಟ್ ಇಲ್ಲಿಗೆ ತರೋಣ ಅನ್ನೋ ಒಂದು ಐಡಿಯಾನೇ ಬರಲಿಲ್ಲ. ವೆನ್ ಐ ಕುಡ್ ಡೂ ಇಟ್ ಮೈ ಸೆಲ್ಫ್, ವೈ ಶುಡ್ ಐ ಇವನ್ ಲುಕ್ ಫಾರ್ ಎನಿ ಇನ್ಸ್ಪಿರೇಷನ್ ಔಟ್ಸೈಡ್? ಅದು ನನಗೆ ಇವತ್ತಿಗೂ ಕೂಡ 30 years later, I still follow that instinct. The process ಅಂತ ಏನ್ ಹೇಳ್ತೀವೋ composing, I still depend on my own spontaneity rather than ಯಾವ್ದೋ ಮ್ಯೂಸಿಕ್ ಕೇಳ್ಬಿಟ್ಟು ಆತರ ಮಾಡೋಣ ಅನ್ಬಿಟ್ಟು ಆಮೇಲೆ ಅದನ್ನ ಮಾಡ್ಬಿಟ್ಟು ಆಮೇಲೆ ಐ ಗಾಟ್ ಇನ್ಸ್ಪೈರ್ಡ್ ಅಂತ ಹೇಳ್ಕೊಂಡು ಸುಳ್ಳುಗಳನ್ನ ಆ ಅಪಾದನೆ ಯಾವತ್ತು ನನ್ನ ಮೇಲೆ ಬಂದಿಲ್ಲ. ಅವನು ಈ ತರದ್ದು ಈ ತರ ಕಾಪಿ ಮಾಡಿದಾನೆ ಅಂತ. That I think is a great blessing in this world where you're filled with so much clutter, and yet to have an ability to filter out all of that and depend entirely on your own soul to create something new. Idiyalla, adu I think is because of this reason. If I look back. Yeah, fantastic. No, this reminds me, adu ಒಂದು ಹಿಂದಿ ನಾಟಕ ಇತ್ತು, ಬಬ್ಬರ್ ಅದ್ರಕ್ಕ ಪಂಜಾನೋ ಏನೋ ಇತ್ತದು. ಇಟ್ ವಾಸ್ ಒನ್ ಆಫ್ ದ ಲಾಂಗೆಸ್ಟ್ ರನ್ನಿಂಗ್ ಪ್ಲೇಸ್. ಆ ನಾಟಕ ಬರ್ದವನು ಮತ್ತೆ ನಾಟಕ ಮಾಡಿದವನು ಡೈರೆಕ್ಟರ್, he never saw another play or whatever it is because he didn't want to get influenced. I'm not saying that's a extreme, but I kind of get what you're saying. Raghu, ಒಂದು ಪ್ರಶ್ನೆ. ಈಗ ನೀವು ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಕಲರ್ ಲುಂಗಿ ಹಾಕೊಂಡು ಒಂದು ಅಕಾಸ್ಟಿಕ್ ಗಿಟಾರ್ ಇಟ್ಕೊಂಡು ಬರ್ತೀರಾ, ಅಂಡ್ ವಿ ಲವ್ ಯು ಫಾರ್ ಇಟ್, ರೈಟ್? ಅಂಡ್ ಪ್ರಾಬಬ್ಲಿ ಇದೇ ರಘು ದೀಕ್ಷಿತ್ ಅಂತ 10 ಜನ ಬಿಹಾರಿ ಹುಡುಗರು ಹೇಳಿದ್ರೆ ಪ್ರಾಬಬ್ಲಿ ದೇ ರೆಕಗ್ನೈಸ್ ಯು ಫಾರ್ ದಟ್. ಇವಾಗ ನಮ್ಗೆ ಅದೆಲ್ಲ ವಿ ಲವ್ ಇಟ್, ರೈಟ್? ಇದು ಒಂದು ಡಿಫ್ರೆನ್ಸಿಯೇಷನ್, ಇದು ಒಳ್ಳೆ ಐಡಿಯಾ ಅಂತ ಅನ್ಸುತ್ತೆ. ದಟ್ಸ್ ಪ್ರಾಬಬ್ಲಿ ಬಿಕಾಸ್ ಯು ಆರ್ ಸಕ್ಸಸ್ಫುಲ್. ಬಟ್ ಸ್ಟಾರ್ಟ್ ಮಾಡ್ಬೇಕಾರೆ ವಾಟ್ ಹ್ಯಾಪನ್? ಹೆಂಗೆ ಈ ಐಡಿಯಾ ಬಂತು? ಯಾರಾದ್ರೂ ಒಂದ್ 10 ಜನ ಅಟ್ಲೀಸ್ಟ್ ಬೆಪ್ ನನ್ ಮಗ ಅಂತ ಹೇಳಿರ್ತಾರೆ. ಆ ತರ ಹೇಳಿರೋದು ನಿಮ್ಗೆ ಇನ್ನೂ ಜ್ಞಾಪಕ ಇದೆಯಾ? ಏನ್ ತರ ಕಾಮೆಂಟ್ಸ್ ಬಂದ್ವು? ವೈ ಡಿಡ್ ಯು ಸ್ಟಿಕ್ ಆನ್ ಟು ಇಟ್? ನಿಮ್ ಮನ್ಸಲ್ಲಿ ಏನೋ ಅನ್ಸಿರುತ್ತಲ್ವಾ, ಇದನ್ನೇ ಮಾಡ್ಬೇಕು ಬ್ರದರ್ ಅಂತ ಏನೋ ಹೇಳ್ಕೊಂಡಿರ್ತೀರ ನೀವೇ. ಅದ್ ಹೆಂಗೆ ವರ್ಕ್ ಆಯ್ತು? ಬ್ಯೂಟಿಫುಲ್ ಕ್ವೆಶ್ಚನ್. ಯಾತಕ್ ಲುಂಗಿ ಹಾಕೊಳ್ಳೋದು ಅಂತ ಅನ್ನೋದಕ್ಕೆ ಒಂದು ಆನ್ಸರ್ ಇದೆ. ಒಳ್ಳೆ ವೆಂಟಿಲೇಷನ್ ಕೊಡುತ್ತೆ. ಸೊ ಹಾಗಾಗಿ ಸ್ಟೇಜ್ ಮೇಲೆ ಅದು ವರ್ಕೌಟ್ ಆಗತ್ತೆ ಕರೆಕ್ಟ್ ಆಗಿ. ಅದು ತಮಾಷೆ ಹೇಳೋಂತ ಒಂದು ರೀಸನ್. ಬಟ್ ಟ್ರೂಲಿ ಸುಮಾರು 2-3 ವರ್ಷ ಟ್ರಯಲ್ ಅಂಡ್ ಎರರ್ ನಡೀತು ಕಾಸ್ಟ್ಯೂಮ್ ವಿಷಯದಲ್ಲಿ. ಮೋಸ್ಟ್ ಆಫ್ ದ ಬ್ಯಾಂಡ್ಸ್, ಇಫ್ ಯು ಗೋ ಅಂಡ್ ಸಿ ಟುಡೇ ವೆನ್ ದೇ ಪರ್ಫಾರ್ಮ್ ಆನ್ ಸ್ಟೇಜ್, ಅವ್ರದ್ದು ಏನೋ ಒಂದು ಐಡೆಂಟಿಟಿ ಏನಿದೆಯೋ ಅದು ಕ್ರಿಯೇಟ್ ಮಾಡ್ಕೊಂಡೇ ಇರಲ್ಲ ಅವರು.
they think by playing great music itself is enough. I don't believe that. I feel everything about the artist is about the artist's persona. ಅದನ್ನ ನಾವು ಕ್ರಿಯೇಟ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಏನೇ ಮ್ಯೂಸಿಕ್ ನುಡಿಸಿದ್ರು ಒಂದು ವಿಜುವಲ್ ಐಡೆಂಟಿಟಿ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ಅನ್ ಆರ್ಟಿಸ್ಟ್ ಟು ಬಿ ರೆಕಗ್ನೈಸ್, ಟು ಬಿ ಕಾಲ್ಡ್ ಯುನಿಕ್. ಸೊ ಹಾಗಾಗಿ as a dancer, I knew the importance of aharya abhinaya. Means whatever you wear as a costume is also a form of expression. 4 ತರ ಎಕ್ಸ್ಪ್ರೆಷನ್ಸ್ ಇದೆ. ಒಂದು ಆಂಗಿಕ ಅಭಿನಯ ಅಂದ್ರೆ ನಮ್ಮ ಬಾಡಿನಲ್ಲಿ ಏನ್ ಎಕ್ಸ್ಪ್ರೆಷನ್ಸ್ ತೋರಿಸ್ತೀವೋ ಮೂವ್ಮೆಂಟ್ ಇಂದ, ಅದೊಂದು ಎಕ್ಸ್ಪ್ರೆಷನ್ ಆಗುತ್ತೆ. ಈಗ ನೀನು ಅಂತ ನಾವು ಕೈ ಹಿಂಗ್ ತೋರಿಸ್ತೀವಿ, ಇದು ಕೂಡ ಒಂದು ಎಕ್ಸ್ಪ್ರೆಷನ್. ಇದೊಂದು ಹಸ್ತ ಇದೆ, ಆ ಹಸ್ತದಕ್ಕೆ ಪತಾಕ ಅಂತೀವಿ, ಆ ಪತಾಕನ ಹಿಂಗ್ ಯೂಸ್ ಮಾಡ್ತೀವಿ, ಅದು ಎಕ್ಸ್ಪ್ರೆಷನ್, ಅದು ಬಾಡಿ ಎಕ್ಸ್ಪ್ರೆಷನ್. ಮುಖದಲ್ಲಿ ಒಂದು ರಸ ತೋರಿಸ್ತೀವಿ, ಒಂದು ಮುಖದಲ್ಲಿ ಎಮೋಷನ್ಸ್ ತೋರಿಸ್ತೀವಿ, ಅದಕ್ಕೊಂದು ಹೆಸರಿದೆ. ಹಾಗೇನೆ ಕಾಸ್ಟ್ಯೂಮ್, ಈಗ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೆಂಗ್ ಹೇಳ್ತು, ಒಂದು ಕೃಷ್ಣನ್ ಕಾಸ್ಟ್ಯೂಮ್ ಹಾಕೊಂಡಿದ ತಕ್ಷಣ ಕೃಷ್ಣ ಇವನು ಅಂತ ಐಡೆಂಟಿಫೈ ಮಾಡ್ತೀವಿ. ಅಥವಾ ಏನೋ ಒಂದು ಹ್ಯಾಂಡ್ ಜೆಸ್ಚರ್ ಅಥವಾ ಬಾಡಿ ಪಾಸ್ಚರ್ ಇಂದ ಈ ಕ್ಯಾರೆಕ್ಟರ್ ಒಂದು ಕೊಳಲ್ ಇಟ್ಕೊಂಡಿದ ತಕ್ಷಣ ಕೃಷ್ಣ ಅಂತ ಆಗ್ತೀವಿ ಅಲ್ವಾ. ಸೊ ಹಾಗಾಗಿ ನಾವ್ ಏನ್ ವೇಷಭೂಷಣ ಹಾಕೋತೀವೋ ಸ್ಟೇಜ್ ಮೇಲೆ ಅಥವಾ ಮೇಕಪ್ ಮಾಡ್ಕೋತೀವೋ ಅದ್ರಿಂದ ಕೂಡ ಒಂದು ಎಕ್ಸ್ಪ್ರೆಷನ್ ಫಾರ್ಮ್ ಆಗುತ್ತೆ. ಸೊ ಐ ಫರ್ಮ್ಲಿ ಬಿಲೀವ್ ಒಂದು ಕಾಸ್ಟ್ಯೂಮ್ ಅಂತ ಒಂದಾದ್ರೆ ಬ್ಯಾಂಡ್ಗೆ, ಒಂದು ಐಡೆಂಟಿಟಿಗೆ, ಅದರಿಂದ ಒಂದು ಯುನೀಕ್ ಐಡೆಂಟಿಟಿ ಎಸ್ಟಾಬ್ಲಿಷ್ ಆಗುತ್ತೆ ಅಂತ. ಸೊ ಇನಿಷಿಯಲಿ ನಾವು ಲಾಂಗ್ ಕುರ್ತಾ ವಿತ್ ಪೈಜಾಮ ಹಾಕೊಳ್ತಾ ಇದ್ವಿ. ಫ್ಯೂಷನ್ ಬ್ಯಾಂಡ್ ಅಂತರಾಗ್ನಿ ಅಂತ ನಂದಿತ್ತು ಅವಾಗ ಪರ್ಫಾರ್ಮ್ ಮಾಡೋ. ಬಟ್ ವಿ ಲುಕ್ ಲಿಟಲ್ ಔಟ್ ಆಫ್ ಸಾರ್ಟ್ಸ್. ಯಾಕೆಂತಂದ್ರೆ ಇಟ್ ಲುಕ್ ಲೈಕ್ ವಿ ಆರ್ ಟ್ರೈಂಗ್ ಟು ಬಿ ಲುಕ್ ಲೈಕ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್, ಬಟ್ ವಿ ಆರ್ ಪ್ಲೇಯಿಂಗ್ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್. ಎಲ್ಲ ಒಂದು ಮಿಸ್ಫಿಟ್ ಹೊಡಿತಾ ಇತ್ತು. ಯಾಕಂದ್ರೆ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಆಗ್ಲಿ, ಇವಾಗ ಇವನ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ವೇರ್ ಲಾಂಗ್ ಕುರ್ತಾ ವೇಸ್ಟ್ ಹಾಕೋತಾರೆ. ಬಟ್ ಲಾಂಗ್ ಕುರ್ತಾ ಜೊತೆ ಪೈಜಾಮ ಹಾಕೊಂಡಿದ ತಕ್ಷಣ ಏನೋ ಒಂದು ನಾರ್ತ್ ಇಂಡಿಯನ್ ಫೀಲ್. ವಿ ಆರ್ ನಾಟ್ ದಟ್. ಅದು ಆಮೇಲೆ ಶಾರ್ಟ್ ಕುರ್ತಾ ಜೀನ್ಸ್ ಹಾಕೊಳಕ್ ಶುರು ಮಾಡಿದ್ವಿ. ಅದಾಗ್ಲೇ ಯೂಫೋರಿಯಂ ಬಿಸಾಕ್ಬಿಟ್ಟಿದ್ರು. ಆಗ್ಲೇ ಮಾಯೇರಿ ಅನ್ನೋ ಒಂದು ಹಾಡು ಬಂದ್ಬಿಟ್ಟಿತ್ತು. ಅವಾಗ್ಲೇ ಅವ್ರು ವೈಟ್ ಕುರ್ತಾ ಮತ್ತೆ ಜೀನ್ಸ್ ಹಾಕೊಳ್ಳೋರು, ಏನೇನೋ ಬೇರೆ ಬೇರೆ ತರ ಕಾಸ್ಟ್ಯೂಮ್ಗಳು ಹಾಕೋರು ಅವರು. ಸೊ ಅದು ಕೂಡ ಯೂಸ್ ಆಗೋಗಿದೆ. ನಮ್ದೇನ್ ಯುನೀಕ್ ಆಗಿ ನಮ್ದು ಅಂತ ಒಂದು ಸೆಪರೇಟ್ ಆಗಿ ಐಡೆಂಟಿಟಿ ಕ್ರಿಯೇಟ್ ಆಗ್ತಿಲ್ಲ. ಮನೇಲಿ ಇವತ್ತಿಗೂ ಕೂಡ ನಾನು ಮನೇಲಿ ಪಂಚೆ ಹಾಕೊಂಡೆ ಮಲ್ಕೊಳ್ಳೋದು, ಅಥವಾ ಮನೆಯಲ್ಲಿ ಓಡಾಡಕ್ಕೆ ಶಾರ್ಟ್ಸ್ ಹಾಕೋದಿರಿ, ಇಲ್ಲಾಂದ್ರೆ ಪಂಚೆ ಹಾಕೋದಿರಿ. ಪಂಚೆ ಇಸ್ ಮೋಸ್ಟ್ ಕನ್ವೀನಿಯಂಟ್ ಫಾರ್ ಮಿ. ಯಾಕಂದ್ರೆ ಅದು ಹಾಕೊಳ್ಳೋದು ಈಸಿ, ಬಿಸಾಕೋದು ಈಸಿ. ಸೊ ಹಾಗಾಗಿ ಪಂಚೆ ಅನ್ನೋದು ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ಬೆಳೆದಿದ್ದ ವಾತಾವರಣ ಆಗಿತ್ತು. ಸಂಧ್ಯಾ ವಂದನೆ ಮಾಡಕ್ಕೂ ಪಂಚೆ ಹಾಕೋಬೇಕು, ಸಂಧ್ಯಾ ಊಟ ಮಾಡೋವಾಗಲೂ ಕುತ್ಕೊಂಡು ಪಂಚೆ ಹಾಕೊಂಡು ಕುತ್ಕೊತಾ ಇದ್ವಿ ನೆಲದ ಮೇಲೆ. ಸೊ ಚಿಕ್ಕ ವಯಸ್ಸಿಂದನೂ ಅಪ್ಪ ಅಮ್ಮ ಎನ್ಕರೇಜಸ್ ಆ ವೈಟ್ ಪಂಚೆ ಹಾಕೊಳ್ಳೋದು. ಅಯ್ಯಂಗಾರ ನಾನು. ಸೊ ಇನ್ನೂ ಆಚಾರ ವಿಚಾರ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಬ್ರಾಹ್ಮಣ. ಸೊ ಪಂಚೆ ಹಾಕೊಳ್ಳೋದು ಒಂದು ಪದ್ಧತಿಯ ಮನೆಯಲ್ಲಿ ಸಂಸ್ಕೃತಿ ನೋಡಕ್ ಹೋದ್ರೆ. ಬಟ್ ಆಸ್ ಅ ಸೌತ್ ಇಂಡಿಯನ್, ಅವರ್ ಐಡೆಂಟಿಟಿ ಆಸ್ ಫಾರ್ as clothes is concerned again is ಪಂಚೆ. ಸೊ ಒಂದ್ ದಿವಸ ರಾತ್ರಿ ನಾನು ಮಲ್ಕೊಳಕ್ಕಿಂತ ಮುಂಚೆ ಪಂಚೆ ಉಟ್ಕೋತಿರುವಾಗ, ಅಯ್ಯೋ ಇದನ್ನೇ ಹಾಕೋಬೋದಲ್ಲ ಸ್ಟೇಜ್ ಮೇಲೆ ಅಂತ ಯೋಚನೆ ಬಂತು. ದಿಸ್ ಇಸ್ ಹೂ ರಿಯಲಿ ಐ ಆಮ್ ಅ ಸೌತ್ ಇಂಡಿಯನ್. ಐ ಆಮ್ ಪ್ರೌಡ್ ಕನ್ನಡ ಸ್ಪೀಕಿಂಗ್ ಪರ್ಸನ್ ಫ್ರಮ್ ಕರ್ನಾಟಕ. ಇದನ್ನ ನಾನು ಯಾಕೆ ಎಸ್ಟಾಬ್ಲಿಷ್ ಮಾಡಬಾರ್ದು ಅಂತ ಒಂದು ಐಡಿಯಾ ಹೊಡಿತು. ಬಟ್ ಅಟ್ ದ ಸೇಮ್ ಟೈಮ್ ಅವರ್ ಮ್ಯೂಸಿಕ್ ಇಸ್ ನಾಟ್ ವೈಟ್ ಪಂಚೆ ಮ್ಯೂಸಿಕ್, ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲ. ಸೊ ಫೋಕ್ ಮ್ಯೂಸಿಕ್. ಸೊ ಫೋಕ್ಗೆ ಒಂದು ಕಲರ್ಫುಲ್ ಲುಂಗಿ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಫಸ್ಟ್ ಟೈಮ್ ನಾನು ಆ ಪಂಚೆ ಮತ್ತೆ ಬ್ಲಾಕ್ ಕುರ್ತಾ, ಒಂದು ರೆಡ್ ಕಲರ್ ಪಂಚೆ ಮತ್ತೆ ರೆಡ್ ಕಲರ್ ಆರೆಂಜ್ ಕಲರ್ ಪ್ರಿಂಟೆಡ್ ಒಂದು ಪಂಚೆ, ಆಮೇಲೆ ಒಂದು ಬ್ಲಾಕ್ ಕುರ್ತಾ, ಆಮೇಲೆ ಕತ್ತಲ್ಲಿ ಒಂದು ಜಂಕ್ ಜ್ಯುವೆಲ್ರಿ ಹಾಕೊಂಡು, ಗಿಟಾರ್ ಹಿಡ್ಕೊಂಡು, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಸ್ಟೇಜ್ ಮೇಲೆ ಹೋದಾಗ ಅದಾಗಿದ್ದು ಮೈಸೂರು ಯುವ ದಸರಾಲಿ 2003 ಎಲ್ಲಾರು ಎಷ್ಟು ವಿಚಿತ್ರವಾಗಿದೆ ಅಂತಾನೆ ಒಂದು ಎಕ್ಸ್ಪ್ರೆಷನ್ ಫಸ್ಟ್. ಬಟ್ ಇಟ್ ಟುಕ್ ಓನ್ಲಿ 10 minutes when we started the music and we played the music. They realized this is perfect combination of music and look, ಎರಡು ಕೂಡ. ಸೊ ಹಾಗಾಗಿ ನನಗೆ ಇಮಿಡಿಯೇಟ್ಲಿ ಇನ್ ದ ಫಸ್ಟ್ ಕಾನ್ಸರ್ಟ್ ಇಟ್ ಸೆಲ್ಫ್ ಐ ಗಾಟ್ ದ ಕಾನ್ಫಿಡೆನ್ಸ್ ದಟ್ ಐ ಹ್ಯಾವ್ ಹಿಟ್ ಗೋಲ್ಡ್ ಹಿಯರ್. ಗೆಜ್ಜೆ ಯಾಕೆ ಹಾಕೊಳ್ಳೋದು ಅಂದ್ರೆ ಎರಡು ರೀಸನ್ ಇದೆ. ಒಂದು, ಅದೊಂದು ಜಾನಪದ ಸಂಪ್ರದಾಯ. ಕಾಲ್ನಲ್ಲಿ ಗೆಜ್ಜೆ ಕಟ್ಕೊಂಡು ಜನಪದ ಹಾಡುಗಳನ್ನ ಹಾಡೋದು ಒಂದು ಸಂಪ್ರದಾಯ. ಯಾವುದೇ ಒಂದು ಫೋಕ್ ಆರ್ಟ್ ನೋಡಕ್ ಹೋದ್ರು, ಯಾರಾದ್ರೂ ಹಾಡೋರಿದ್ರೆ ಒಂದು ಕೈನಲ್ಲಿ ಏಕತಾರ ಇಟ್ಕೊಂಡು ನುಡಿಸ್ತಿರ್ತಾರೆ, ಕಾಲಲ್ಲಿ ಗೆಜ್ಜೆ ಹಾಕೋತಿರ್ತಾರೆ, ಇಲ್ಲ ಕೈಗೆ ಗೆಜ್ಜೆ ಕಟ್ಕೋತಾರೆ.
ಬಟ್ ಆಸ್ ಎ ಡಾನ್ಸರ್ ನಾನು ತುಂಬಾ ಕಂಫರ್ಟಬಲ್ ಬೆಲ್ಸ್ ಹಾಕೊಂಡು ಚಿಕ್ಕ ವಯಸ್ಸಿಂದಲೂ ಗೆಜ್ಜೆ ಕಟ್ಕೊಂಡು ಅಭ್ಯಾಸ ಇರೋದ್ರಿಂದ ನನಗೇನ್ ಮುಜುಗರ ಇಲ್ಲ. ತುಂಬಾ ಹೆಮ್ಮೆಯಿಂದ ನಾನು ಗೆಜ್ಜೆ ಕಟ್ಕೊಂಡು ಸ್ಟೇಜ್ ಮೇಲೆ ಹೋಗಿದ್ದೆ. ಸೊ ಇವತ್ತಿಗೂ ಕೂಡ ಆ ಲುಕ್ ಏನಿದೆಯೋ ಅದು ಯುನೀಕ್ ಆಗೋಯ್ತು. ರಘು ದೀಕ್ಷಿತ್ ಕಾಸ್ಟ್ಯೂಮ್ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನ ಅಪ್ಪ ಅಮ್ಮ ಡ್ರೆಸ್ ಮಾಡಿಸ್ಬಿಟ್ಟು ಫ್ಯಾನ್ಸಿ ಡ್ರೆಸ್ ರಘು ದೀಕ್ಷಿತ್ ಆಗಿ ಕ್ಯಾರೆಕ್ಟರ್ ಆಗಿ ಕಳಿಸ್ತಾರೆ ಸ್ಟೇಜ್ ಮೇಲೆ. ಪ್ರೈಸ್ ಗೆದ್ಮೇಲೆ ನಿಮ್ ಕಾಸ್ಟ್ಯೂಮ್ ಹಾಕೊಂಡು ನನ್ ಮಗ ಇವತ್ತು ಪ್ರೈಸ್ ಗೆದ್ದಾನೆ ನೋಡಿ ಅಂತೆಲ್ಲ ಫೋಟೋ ಕಳಿಸಿದಾಗ ತುಂಬಾನೇ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ವಾಟ್ ಸ್ಟಾರ್ಟೆಡ್ ಆಸ್ ಅನ್ ಆಕ್ಸಿಡೆಂಟ್ ಬಿಕೇಮ್ ಎ ಬ್ಲೆಸ್ಸಿಂಗ್ ಫಾರ್ ಮೀ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಮೈ ಲೈಫ್. ಡಾನ್ಸ್ ಕಲಿಯೋದಾಗ್ಲಿ, ಮ್ಯೂಸಿಕ್ ಕಲಿಯೋದಾಗ್ಲಿ. ಮ್ಯೂಸಿಕ್ ಕಲ್ತಿದ್ದು ತುಂಬಾ ಆಕ್ಸಿಡೆಂಟಲ್ ಕಲ್ತಿದ್ದು. ಅದಾದ್ಮೇಲೆ ಕಾಸ್ಟ್ಯೂಮ್ ಕೂಡ ಆಕ್ಸಿಡೆಂಟಲ್ ಆಗಿದ್ದು. ಸೊ ಎವ್ರಿಥಿಂಗ್ ದಟ್ ಈಸ್ ಬ್ಯೂಟಿಫುಲ್ ಇನ್ ಮೈ ಲೈಫ್ ಹ್ಯಾಸ್ ಬೀನ್ ಬಿಕಾಸ್ ಆಫ್ ಅನ್ ಆಕ್ಸಿಡೆಂಟ್. ಸೊ ಐ ವೆಲ್ಕಮ್ ಆಕ್ಸಿಡೆಂಟ್ಸ್ ಇನ್ ಮೈ ಲೈಫ್. ಸೊ ರಘು, ನೀವು ಮೈಕ್ರೋಬಯಾಲಜಿ ಓದಿದಿರಾ ಅಲ್ವಾ? ಪೆನ್ಸಿಲಿನ್ ವಾಸ್ ಆಲ್ಸೋ ಡಿಸ್ಕವರ್ಡ್ ಬೈ ಆಕ್ಸಿಡೆಂಟ್ ಅಲ್ವಾ? ಐ ಫೇಲಿಂಗ್ ಟು ರಿಮೆಂಬರ್. Fantastic. So Raghu is equal to penicillin. Penicillin aldu, penicillin. Penicillin. Okay. ಸೊ ಮುಕುಂದ್ ಕಾಸ್ಟ್ಯೂಮ್ ಬಗ್ಗೆ ಕೇಳಿದ್ರಲ್ಲ, ಸೊ ರಿಲೇಟೆಡ್ ಕ್ವೆಶನ್. ನೀವು ನಿಮ್ಮ ಇನಿಷಿಯಲ್ ಸಾಂಗ್ಸ್ ಇಂದನೂ ಈಗ ನೀವು ಕನ್ನಡದಲ್ಲೂ ಸಾಂಗ್ಸ್ ಹೇಳ್ತಾ ಇದ್ರ, ಇಂಗ್ಲಿಷ್ ಸಾಂಗ್ಸ್ ಇರ್ತಿತ್ತು, ಹಿಂದಿ ಇರ್ತಿತ್ತು. ಸೊ ನಿಮ್ಗೆಲ್ಲ ಒಂದ್ ಕಡೆ ಯು ಆರ್ ನಾಟ್ ಐಡೆಂಟಿಫೈಯಿಂಗ್ ಆಸ್ ಅ ಓಕೆ ಕನ್ನಡ ರಾಕ್ ಬ್ಯಾಂಡ್ ಆ ಥರ ಏನೋ ಲಿಮಿಟ್ ಮಾಡ್ಕೊಳ್ದೆ ಯು ಆರ್ ಎಕ್ಸ್ಪ್ಲೋರಿಂಗ್ ವಾಟ್ ಎವರ್ ಕಮ್ಸ್ as ಪಾರ್ಟ್ ಆಫ್ ಯುವರ್ ಕ್ರಿಯೇಟಿವಿಟಿ ಅಲ್ವಾ? ಸೊ ಅದು ನಿಮ್ಗೆಲ್ಲೋ ನಿಮ್ಮ ಆಡಿಯನ್ಸ್ ಹತ್ರ ತುಂಬಾ ನಿಶ್, ಅದು ಎಲ್ಲದಕ್ಕೂ ಓಪನ್ ಇರೋರು ಮಾತ್ರ ನಿಮ್ಮ ಆಡಿಯನ್ಸ್ ಆಗ್ತಾರೆ, ಆ ಥರ ಏನೋ ಹೆಸಿಟೇಷನ್ ಇರ್ಲಿಲ್ವಾ ಅಂತ? ಇವತ್ತಿಗೂ ಬಹಳ ನಮ್ಮ ಆರ್ಕೆಸ್ಟ್ರಾ ಮೈಸೂರಿನಲ್ಲೂ ಒಂದು ಡೈಲಾಗ್ ಇದೆ, ಲಾಸ್ಟ್ ಅಲ್ಲಿ ಪೂರ್ಣ ಹೇಳ್ತಾನೆ. ಅವನು ಆ ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ ಆಗ್ತಿರೋ ಪಾಲಿಟಿಕ್ಸ್ ಇಂದ ಹತಾಶನಾಗಿ ಅವನ್ನ ತುಳಿಯಕ್ ನೋಡ್ತಾ ಇರೋಂತ ಒಬ್ಬ ಕ್ಯಾರೆಕ್ಟರ್ ಇರ್ತಾನೆ. ಅವನಿಗೆ ಹೇಳ್ತಾನೆ, ನಾನು ಈ ಗಾಂಧಿನಗರಕ್ಕೆ, ಅಂದ್ರೆ ಆರ್ಕೆಸ್ಟ್ರಾ ಗಾಂಧಿನಗರ ಅಂತ ಒಂದು ಸೆಪರೇಟ್ ಇದೆ ಮೈಸೂರಿನಲ್ಲಿ, ಒಂದು ಸ್ಟ್ರೀಟ್ ಇದೆ, ಅಲ್ಲಿ ಬರೀ ಆರ್ಕೆಸ್ಟ್ರಾ ಫ್ಯಾಮಿಲಿಸೇ ಬದುಕ್ತಾ ಇರೋದು ಇವತ್ತಿಗೂ. ಸೊ ಆ ಗಾಂಧಿನಗರದಲ್ಲಿ ನಡೆಯುವಂತ ಒಂದು ಸ್ಟೋರಿ ಇದು. ಅವ್ನು ಹೇಳ್ತಾನೆ, ನಾನು ಗಾಂಧಿನಗರಕ್ಕೆ ಬಂದಿದ್ದು ನಾನು ಫೇಮಸ್ ಆಗ್ಬೇಕು, ಎಷ್ಟೊಂದ್ ಜನದ ಮುಂದೆ ಹಾಡ್ಬೇಕು, ನನ್ನ ಎಲ್ಲರೂ ರೆಕಗ್ನೈಸ್ ಮಾಡ್ಬೇಕು, ಹಾರ ತುರಾಯಿ ಚಪ್ಪಾಳೆ ಶಿಳ್ಳೆ ಹಾಕ್ಬೇಕು, ಅದೇನು ಇರ್ಲಿಲ್ಲ ತಲೆಯಲ್ಲಿ. ನಂಗೆ ಆಸೆ ಇದ್ದಿತ್ತು ಆ ಸ್ಟೇಜ್ ಮೇಲೆ ಹೋಗ್ಬೇಕು, ಆ ಮೈಕ್ ಹಿಡಿಬೇಕು, ಬರೀ ಒಂದ್ ಹಾಡು ಹಾಡ್ಬೇಕು ಅಂತ, ಅಷ್ಟೇನೆ. ಆದ್ರೆ ಇವತ್ತು ನನಗೆ ಹೆದರಿಕೆ ಆಗ್ತಾ ಇದೆ, ಎಲ್ಲಿ ನಾನು ನಿಂತರ ಆಗ್ಬಿಡ್ತೀನೋ ಅನ್ನೋ ಹೆದರಿಕೆ ಆಗ್ಬಿಟ್ಟಿದೆ. ಸೊ ನನಗೆ ಇದು ಬೇಕಾ ಬೇಡ ಅನ್ನೋ ಒಂದು ದ್ವಂದ್ವ ಮನಸ್ಸಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಾನೆ ಫ್ರಾಂಕ್ ಆಗಿ. ಎಲ್ಲೋ ಒಂದ್ ಕಡೆ ಒಂದ್ ಫುಲ್ ಸರ್ಕಲ್ ಬಂದಿದ್ದೀನಿ ಅನ್ಸುತ್ತೆ ನಂಗೆ ಇವತ್ತು. ಸ್ಟಾರ್ಟ್ ಮಾಡಿದಾಗ ಒಂದು ಎಂಥೂಸಿಯಾಸಮ್ ಇತ್ತಲ್ಲ, ಆ ಗಿಟಾರ್ ಕೈಯಲ್ಲಿ ಹಿಡ್ಕೊಳ್ಳೋದು, ಅದನ್ನ ಒಂದು ಸ್ಟ್ರಮ್ ಮಾಡಿದಾಗ ಆಗೋ ಒಂದು ಸೌಂಡು, ಅದರ ವೈಬ್ರೇಷನ್ಸು, ಅದೇ ಅದನ್ನ ನಾವು ಫಿಸಿಕಲ್ ಆಗಿ ಮೈಗೆ ತಾಕ್ಸ್ಕೊಂಡು ಹಿಡ್ಕೊಂಡಿರ್ತೀವಲ್ವಾ ಗಿಟಾರ್ನ, ಅದನ್ನ ಸ್ಟ್ರಮ್ ಮಾಡಿದಾಗ ಒಂದು ಬಾಡಿಗೆ ಒಂದು ವೈಬ್ರೇಷನ್ ಹೋಗುತ್ತೆ ಆ ವುಡ್ ಇಂದ, ಥ್ರೂ ದಟ್ ವುಡ್ ಒಂದು. ಆಮೇಲೆ ಆ ಕಿವಿಗೆ ಆ ಸೌಂಡ್ ಬಂದಾಗ ಒಂದು ಬಾಡಿನಲ್ಲಿ ಒಂದು ರೋಮಾಂಚನ ಶುರು ಆಗುತ್ತೆ. ಅದಾದ್ಮೇಲೆ ಅದಕ್ಕೆ ಸ್ಪಂದಿಸಿ ಹೃದಯಾಳದಿಂದ ಒಂದು ವಾಯ್ಸ್ ಬರುತ್ತೆ ಆಚೆ. ಆ ವಾಯ್ಸೇ ಒಂದು ವೈಬ್ರೇಷನ್ ಇಟ್ಕೊಂಡು ಮೈಯೆಲ್ಲಾ ಜೂಮ್ ಅನ್ಸೋ ಅನ್ನೋ ಒಂದು ಫೀಲಿಂಗ್ ಬಂತು. ಇಟ್ ಈಸ್ an inexplicable, personal, incredible, joyous expression, a moment. ಅದು ನೀವು ಅದನ್ನ ಮುಟ್ಟಕ್ಕಾಗಲ್ಲ. ನಾನು ಈ ತರ ಫೀಲ್ ಆಗ್ತಾ ಇದೆ ಅಂತ ಹೇಳ್ಕೊಳ. ಎಂತ ದುರದೃಷ್ಟ ನೋಡಿ ನಮ್ಮ ಆರ್ಟಿಸ್ಟ್ಗಳಿಗೆ. ಒಂದ್ ಆರ್ಟ್ ನಾವು ಕಲ್ತ್ಕೊಳ್ತೀವಿ, ಅದನ್ನ ಪರ್ಫಾರ್ಮ್ ಮಾಡ್ತೀವಿ, ಆದ್ರೆ ಅದರ ಸುಖ ಏನಿದೆಯೋ, ನಾವು ಪರ್ಫಾರ್ಮ್ ಮಾಡುವಾಗ ಸಿಗೋ ಜಾಯ್ ಏನಿದೆಯೋ, ಅದು ಇಂಥ ಜಾಯ್ ಅಂತ ಮುಟ್ಟಿ ಅದ್ರದ್ದು ಆಕಾರ ಮತ್ತೆ ಅದ್ರದ್ದು ಗಾತ್ರ, ಅದ್ರದ್ದು ಆಳ ಏನು ಹೇಳಕ್ಕಾಗಲ್ಲ ನಿಮಗೆ. ಬರೀ ಪದಗಳಲ್ಲಿ ಎಕ್ಸ್ಪ್ಲೇನೇ ಮಾಡಕ್ ಆಗದೆ ಇರೋಂತ ಒಂದು ಖುಷಿ ಇದೆಯಲ್ಲ, ಅದೇ ಆ ಖುಷಿ. ಅದನ್ನ ನಿಮ್ಗೆ ನಾವು ಹೇಳಕ್ಕಾಗಲ್ಲ. ಇನ್ನೊಂದು ದುರದೃಷ್ಟ ಏನಿದೆ ಗೊತ್ತಾ, ನಾವ್ ಏನೇ ಪರ್ಫಾರ್ಮ್ ಮಾಡ್ತಿರ್ಲಿ, ಅದನ್ನ ಕೇಳಿ ಅಥವಾ ನೋಡಿ ಆನಂದಿಸ್ತಿರ್ತಾರಲ್ಲ ಆಡಿಯನ್ಸ್, ಅವ್ರ ಒಳಗಡೆ ಯಾವ ತರ ಖುಷಿ ಆಗ್ತಾ ಇದೆ ಅಂತ ನಮ್ಗೆ ಹೇಳಕತ್ತ, ನಾವು ಅದನ್ನ ಅವ್ರನ್ನ ಮುಟ್ಟಿ ಇದ್ರದ್ದು ಆಳ ಹಿಂಗಿದೆ, ಇದ್ರದ್ದು ಗಾತ್ರ ಹಿಂಗಿದೆ ಅಂತ ನೋಡಕ್ಕಾಗಲ್ಲ. ಎಂತ ವಿಪರ್ಯಾಸ ಇದು. ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್ ಕಾಂಟ್ರಡಿಕ್ಷನ್ ಅಂಡ್ ಅ ಕಾಂಪ್ಲೆಕ್ಸ್
what do you say, source of joy and dissatisfaction ಎರಡು ಕೂಡ ನಮ್ಗದು. We are very happy that we feel this joy when we perform, but at the same time we're also very unhappy that we can't feel the same joy as an audience, whatever you are feeling about what we are performing, which is crazy. ಒಂದ್ ಕೈ ಕೊಡೋದು ಇನ್ನೊಂದ್ ಕೈ ಕಿತ್ಕೊಳ್ಳೋದು ಅಂತಿಲ್ಲ, ಇದು ಭಗವಂತ ಇದೇನೆ. ಸೊ ಫಾರ್ ಮೀ ರೈಟ್ ಫ್ರಮ್ ಡೇ ಒನ್, ಆಕ್ಚುಲಿ ಹಂಗೆ ತಗೊಂಡ್ರೆ ನೀವ್ ಹಾಡ್ತೀರಾ, ನಿಮ್ಗೂ ಇಷ್ಟ ಆಗ್ತಿದೆ, ನಾವ್ ಕೇಳ್ತೀವಿ, ನಮ್ಗೂ ಇಷ್ಟ ಆಗ್ತಿದೆ, ಬಟ್ ಪ್ರಾಬ್ಲಿ ನಾವಿಬ್ರು ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಮಾಡ್ತಿರ್ತೀವಿ ಅನ್ಸುತ್ತೆ. ಸೊ ಇಟ್ಸ್ which again in another conversation I will tell you about this, how I learned it from my dance ಅದ್ರ ಆ ವಿಷಯದ ಬಗ್ಗೆ. ಬಟ್ ನಿಮ್ಮ ಪ್ರಶ್ನೆ ಇದ್ದಿದ್ದು ಫಸ್ಟ್ ಇವತ್ತಿಗೂ ಕೂಡ ನನಗೆ ಇಟ್ ಈಸ್ ದ ಸೇಮ್ ಜಾಯ್ ವೆನ್ ಐ ಗೋ ಆನ್ ಸ್ಟೇಜ್ ಅಂಡ್ ಪರ್ಫಾರ್ಮ್. ಯಾರಾದ್ರೂ ಒಬ್ರು ಹಾಡ್ತ್ಯಾ ಅಂತ ಕೇಳ್ಬೇಕಷ್ಟೇ ನಂಗೆ. ಐ ಆಮ್ ವೇಟಿಂಗ್. ಇಷ್ಟೆಲ್ಲ ಹಾಡಾಯ್ತು, ಇವತ್ತು ಯಾರಾದ್ರೂ ಹಾಡು ಅಂತಂದ್ರೆ ಒಂದ್ 4 ಜನ ಒಂದ್ ಪಾರ್ಟಿ ಮಾಡ್ತಿದೀವಿ ಅಂತ, ರಘು ಹಾಡ ಹೇಳೋ ಅಂತಂದಾಗ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಬಿಕಾಸ್ ದ ಯೂಶುವಲ್ ಅಸಂಪ್ಷನ್ ಇಸ್ ಅವ್ನು ಯಾವಾಗ್ಲೂ ಆಡ್ತಿರ್ತಾನೆ, ಇಲ್ಲೂ ಆಡಿಸ್ತಿರಲ್ಲ, ಅವ್ನಿಗೆ ಬೇಜಾರಾಗಲ್ವೇನೋ ಅನ್ನೋ ಒಂದು ಯೋಚನೆ ಇರ್ಬೋದು. ಬಟ್ ನೋ, ಐ ಡೋಂಟ್ ಫೀಲ್ ಟಯರ್ಡ್ ಆರ್ ಸ್ಯಾಡ್ ಅಬೌಟ್ ಇಟ್ ಆರ್ ಇವನ್ ಜುಗುಪ್ಸೆ ಯಾವಾಗ್ಲೂ ಬರೀ ಹಾಡು ಹೇಳಿಸ್ತಾರ ನನ್ನ ಕೈಲಿ. ಸಿಕ್ತಲ್ಲ ಒಂದ್ ಕಿವಿ ಹಾಡು ಹೇಳ್ಬಿಡ್ತೀನಿ, ಕಿರ್ಚ್ಕೊಂಡ್ಬಿಡ್ತೀನಿ ಅಂತ ಗಿಟಾರ್ ಹಿಡ್ಕೊಂಡು. ಅಷ್ಟು ಖುಷಿ ನಂಗೆ ಅದರಿಂದ. ಸೊ ಟಿಲ್ ಟುಡೇ the reason why I'm still doing it is because of this. But at the same time, I've also got distracted by the fame, by the money, by the sense of competition, by the sense of racing against time, age, ಅಥವಾ ಒಂದು ಇನ್ನೊಬ್ರು ನೋಡಿ ಅವ್ರಷ್ಟು ಮುಂದೆ ಹೋಗಿದ್ದಾರೆ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಆಗ್ಲಿ, ಎಲ್ಲ ಒಂದು ಕಾಮನ್ ಹ್ಯೂಮನ್ ಟ್ರೇಟ್ಸ್ and which leads a human towards thinking negative about himself ಇರುತ್ತಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದೆಲ್ಲ ಮೀರಿ ಕೊನೆಗೆ ವಾಪಸ್ಸು I had to go through situations in life which made me, why am I doing this today? Why am I feeling bad about this? This is what I started with so much love, and today it is also the source of so much grief. And that grief pushed me back to that point zero where I started. So today if I'm singing again on stage, it is only because I want to experience that same joy, that thrill that passed through me when I held the guitar and sang for the first time. Ade khushina ivattigu hudkondu haad helತೀನಿ stage ಮೇಲೆ. So it's a full circle coming back to where I started. ಅಂದ್ರೆ ಒಂದು ಪರ್ಪಸ್ ಇರುತ್ತಲ್ಲ ಆರ್ಟಿಸ್ಟ್, ಅದನ್ನ ನಾನು ಪ್ರಾಯಶಃ ಈ ಲಾಸ್ಟ್ 4-5 years ಅಲ್ಲಿ ನಾನು ಕಂಡ್ಕೊಂಡೆ. Which used to be about popularity, followers, numbers, likes, viral, ಅದು ಇದು ಅನ್ಕೊಂಡು ನಾವೇನ್ ಮಾತಾಡ್ತಿದೀವಿ, ಅದು ತುಂಬಾ ಕ್ಷಣಿಕ ಅಂಡ್ ತುಂಬಾನೇ ಫ್ರಿವಲಸ್ ಪರ್ಸ್ಯೂಟ್ ಅನ್ಸುತ್ತೆ. I would like my music to be source of joy, happiness, peace of mind and healing mainly to people, and it should bring one community of people together. ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅವರೊಳಗಡೆ ಇರೋ ಭೇದ ಭಾವ ಎಲ್ಲ ಮರೆಸಿ, 2 ಗಂಟೆ ಕಾಲಕ್ಕೋಸ್ಕರ ನಾನು ಮನುಷ್ಯನೇ, ನನಗೂ ಇದೇ ಖುಷಿ ಕೊಡ್ತಾ ಇದೆ ಈ ಹಾಡು ಅಂತ ಎಲ್ಲರೂ ಅದೇ ತರದ್ ಖುಷಿನ ಪಡ್ತಾ ಇದ್ರೆ, I feel I've achieved something, and that is the only purpose that Raghu Dixit will tie a lungi, tie bells in his feet, hold a guitar and sing his heart out on stage again and again. So yeah, I hope I've answered your question in a strange way. Yeah. Hey, but you know, in a way this is saying like Raghu Dixit does not believe in a driver's holiday. Andre driver's holiday and if the driver has to come back home and take his family for a long drive, it's not a holiday. Absolutely correct. Great. ಕೆಲಸದೇ ಅನ್ಸುತ್ತೆ ಆ ಬ್ರೇಕ್ ಬೇಕು ಅಂತ. Sorry, go ahead. ಕೆಲಸದೇ ಅನ್ಸುತ್ತೆ, ಅಯ್ಯೋ I should stop singing for a few days and just rest, watch Netflix or Amazon Prime ಯಾವ್ದೋ ಒಂದು ಫಿಲಮ್ ನೋಡ್ಕೊಂಡು
ಹಾಸಿಗೆಯಲ್ಲಿ ಕಾಲ್ ಚಾಚ್ಕೊಂಡು ಯಾರೋ ಒಬ್ರು ಕಾಫಿ ತಿಂಡಿ ಊಟ ತಂದು ಕೊಡ್ತಾ ಇದ್ರೆ ಹಾಸಿಗೆಗೆ ಸಕದಾಗಿರ್ತದೆ. ಅಂದ್ರೆ ಎಕ್ಸ್ಟೆನ್ಸಿವ್ ಟೂರಿಂಗ್ ಆದಾಗ ಹಂಗ ಅನ್ಸ್ಬಿಡುತ್ತೆ, ಮನೇನಲ್ಲಿ ಬರೀ ಮೊಸರನ್ನ ತಿನ್ಕೊಂಡು ಫಿಲ್ಮ್ ನೋಡ್ಕೊಂಡು ಮನೇನಲ್ಲಿ ಕಾಲ್ ಚಾಚ್ಕೊಂಡಿರೋಣ ಒಂದ್ 10 ದಿವಸ ಅಂತ. ಬಟ್ ಅಂದ್ರೂ 2 ದಿವಸ ಮ್ಯಾಕ್ಸಿಮಮ್ ಮಾಡಕ್ಕಾಗೋದು. 3ನೇ ದಿವಸ ತಿರ್ಗಾ ಕಾಲ್ ಕೆರೀತಾ ಇರುತ್ತೆ ಸ್ಟೇಜ್ಗೆ ಹೋಗೋಣ ಅಂತ. ಸೊ it's an inseparable bond now, stage and performing and the music ಎಲ್ಲದು. ಫ್ಯಾಂಟಾಸ್ಟಿಕ್. ರಘು, ಈಗ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ, ಆಡಿಯನ್ಸ್ ಸ್ಟೇಜ್ ಹೋದಾಗ ಏನೋ ಒಂದು ಖುಷಿ ಬರುತ್ತೆ, ಡಿಸ್ಕ್ರೈಬ್ ಮಾಡಕ್ ಆಗಲ್ಲ, ಯು ಫೀಲ್ ಜಲಸ್ ಅಬೌಟ್ ದ ಆಡಿಯನ್ಸ್. ಪ್ರಾಬಬ್ಲಿ ಅದನ್ನ ಗೆಟಿಂಗ್ ಇನ್ ಟು ಅ ಸ್ಟೇಟ್ ಆಫ್ ಫ್ಲೋ ಅಂತಾರೆ. ಅಂದ್ರೆ ಏನ್ ಮಾಡ್ತಾ ಇದೀವಿ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಇರಲ್ಲ, ಬಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಸಂತೋಷ ಎಲ್ಲದಕ್ಕಿಂತ ದೊಡ್ಡದಾಗತ್ತೆ. ಕೆಲವು ಸಲ ಲೇಖಕರು ಬರೀತಾ ಹೋದಾಗ ಅವರು 4-5 ಗಂಟೆಗಳ ಕಾಲ ಬರೀತಾನೆ ಕೂತ್ ಬಿಟ್ಟಿರ್ತಾರೆ, ಅದು ಅವ್ರಿಗೆ ಹೊಳದೇ ಇರಲ್ಲ. ಈ ಕ್ರಿಯೇಟಿವ್ ಫ್ಲೋ ಎಂಟರ್ ಆಗ್ಬೇಕು ಅಂದ್ರೆ ನಿಮ್ಗೆ 2 ತರ ಅನುಭವನೂ ಇದೆ ಅಲ್ವಾ? ಒಂದು ಆಡಿಯನ್ಸ್ ಮುಂದೆ ಪರ್ಫಾರ್ಮ್ ಮಾಡ್ತೀರಾ, ಮತ್ತೆ ಮ್ಯೂಸಿಕ್ ಕಾಂಪೋಸ್ ಕೂಡ ಮಾಡ್ತೀರಾ, ಅಥವಾ ಆಲ್ಬಮ್ಸ್ ಬೇರೆ ಕಟ್ ಮಾಡ್ದಾಗ ಇರುತ್ತೆ. ಈ ಕ್ರಿಯೇಟಿವ್ ಫ್ಲೋ ನಿಮ್ಗೆ ಆರ್ಕೆಸ್ಟ್ರಾನಲ್ಲಿ ಅಥವಾ ನೀವು ಪಬ್ಲಿಕ್ ಆಗಿ ಪರ್ಫಾರ್ಮ್ ಮಾಡಿದಾಗ ಯಾವಾಗ ಬರುತ್ತೆ ಅಥವಾ ಯಾವಾಗ ಹೋಗುತ್ತೆ? ಇದಕ್ಕೂ ಮತ್ತೆ ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕಾದ್ರು ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ವಾಟ್ ಟೇಕ್ಸ್ ಯು ಕ್ವಿಕರ್ ಟು ದ ಸ್ಟೇಟ್ ಆಫ್ ಫ್ಲೋ, ವಾಟ್ ಇಸ್ ಸ್ಲೋವರ್? ಇದ್ರ ಬಗ್ಗೆ ಎರಡನ್ನು ಕಂಪೇರ್ ಮಾಡಿ ಒಂದ್ ಸ್ವಲ್ಪ ಮಾತಾಡ್ತೀರಾ? ಫ್ಲೋ ಸ್ಟಾರ್ಟ್ಸ್ ಇವನ್ ಬಿಫೋರ್ ವಿ ಗೋ ಆನ್ ಸ್ಟೇಜ್. ಒಂದು ಪ್ರಿಪರೇಷನ್ ಫೇಸ್ ಅಂತ ಇರುತ್ತೆ ಸ್ಟೇಜ್ ಹೋಗೋಕ್ಕಿಂತ ಮುಂಚೆ. ನಾವು ಬ್ಯಾಕ್ ಸ್ಟೇಜ್ ಇರುವಾಗ್ಲೇನೆ, ನಾವು ಕಾಸ್ಟ್ಯೂಮ್ ಹಾಕೊಳ್ಳೋಕ್ಕಿಂತ ಮುಂಚೆನೆ ಐ ಸ್ಟಾಪ್ ಟಾಕಿಂಗ್ ಟು ಪೀಪಲ್. ಆಕ್ಚುಲಿ ಐ ಸ್ಟಾಪ್ ಟಾಕಿಂಗ್ ಟು ಪೀಪಲ್. ಐ ಸ್ವಿಚ್ ಆಫ್ ಮೈ ಫೋನ್. ಏರೋಪ್ಲೇನ್ ಮೋಡ್ ಹಾಕೊಂಡ್ಬಿಟ್ಟಿರ್ತೀನಿ ಫೋನ್ನ. ಫೋಟೋಸ್, ಸೆಲ್ಫೀಸ್ ಅನ್ಕೊಂಡ್ ಬಂದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಅವಾಗ ಐ ವಿಲ್ ಟೆಲ್ somebody to stand at the door and stop people from coming in. It's not that I'm meditating or anything like that. ಅದನ್ನೇನು ತಪಸ್ ಮಾಡ್ತಾ ಇದ್ದೀನಿ ಅಥವಾ ಶ್ಲೋಕ ಹೇಳ್ಕೊಳ್ಳೋದು, ಆತರ ಮಂತ್ರ ಹೇಳ್ಕೊಳ್ಳೋದು, ಆ ಥರದ್ದು ಏನು ಇಲ್ಲ. Just the silence, just me with myself. Just being with myself and being conscious about who I am and what my body is feeling. ಅದೊಂದಿರುತ್ತೆ. ಅದೊಂದು ಸೈಲೆನ್ಸ್ ಒಂದು 15 minutes ತುಂಬಾ ಇಂಪಾರ್ಟೆಂಟ್ ನಂಗೆ. By doing nothing actually. And then I wear my costume and I start warming up. Vocal exercises ಒಂದಷ್ಟು ಇರುತ್ತೆ, ಅದು ವಾರ್ಮ್ ಅಪ್ ಮಾಡ್ಕೊಳ್ಳೋದಿರುತ್ತೆ. ಆ ವಾರ್ಮಿಂಗ್ ಅಪ್ ಕೂಡ ಬಹಳ ಕ್ರೂಷಲ್. ಯಾವಾಗ ಟೈಮ್ ಮಾಡ್ತೀವಿ ಅನ್ನೋದು 15-20 minutes ಬಿಫೋರ್ ದ ಶೋ ಸ್ಟಾರ್ಟ್ಸ್ ಐ ಶುಡ್ ಸ್ಟಾರ್ಟ್ ವಾರ್ಮಿಂಗ್ ಅಪ್. ಅಂಡ್ ಆ ವಾರ್ಮ್ ಅಪ್ ಆಗಿದ ತಕ್ಷಣ ಸ್ಟೇಜ್ಗೆ ಹೋಗ್ಬಿಡ್ಬೇಕು. ಅದಕ್ಕೆ ಮಧ್ಯದಲ್ಲಿ ಏನಾದ್ರು ಸಡನ್ಲಿ ಗ್ಯಾಪ್ ಬಂದು ಯಾರೋ ಭಾಷಣ ಜಾಸ್ತಿ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ, ಸ್ಟೇಜ್ ಮೇಲೆ ನಮ್ಗಿಂತ ಮುಂಚೆ ಹೋಗಿ ಅದೊಂದು ಭಾಷಣ ನಡೀತಾ ಇರುತ್ತೆ. ಕೆಲಸದ ಅರ್ಧ ಗಂಟೆ 3/4 ಗಂಟೆ ಎಕ್ಸ್ಟ್ರಾ ಆಗ್ಬಿಡಿರುತ್ತೆ ಭಾಷಣ. ಅವಾಗ ಅಗೇನ್ ಹ್ಯಾವ್ ಟು ರೀಸ್ಟಾರ್ಟ್ ಗೋಯಿಂಗ್ ಥ್ರೂ ದ ಸೇಮ್ ಪ್ರೋಸೆಸ್. ಆ ಫ್ಲೋ ನಲ್ಲಿ ಏನಂದ್ರೆ ನಾನು ಐ ಆಮ್ ಮೋಸ್ಟ್ಲಿ ಆಲ್ವೇಸ್ ಇಮ್ಯಾಜಿನಿಂಗ್ that I am performing at my best and the audience is enjoying that performance. I think it is more like affirmation. Visualization idella that it's going to go well another. And as a band we all have this whole process of huddling and ಏನಾದ್ರೂ ಲಾಸ್ಟ್ ಮಿನಿಟ್ ಟಿಪ್ಸ್ ಇದ್ರೆ, ಒಂದು ಪರ್ಟಿಕ್ಯುಲರ್ ಸಾಂಗ್ ಯಾವ್ದೋ ಒಂದು ಸ್ವಲ್ಪ ವೀಕ್ ಇದೆ ಅಂತ ನಮಗೆ ಪ್ರಾಕ್ಟೀಸ್ ಅಷ್ಟೊಂದು ಆಗಿಲ್ಲ ಅಂತಂದ್ರೆ ಆ ಪಾಯಿಂಟ್ ನ ಹೇಗೆ ಡೀಲ್ ಮಾಡೋದು ಸ್ಟೇಜ್ ಮೇಲೆ. ಅಕಸ್ಮಾತ್ ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ಹೊಸ ಗಿಟಾರಿಸ್ಟ್ ಸೇರ್ಕೊಂಡಿರ್ತಾರೆ, ಅವ್ರಿಗೆ ಆ ಸೋಲೋ ನುಡ್ಸಕ್ ಬರುತ್ತೆ, ಆದ್ರೆ ಸಮಥಿಂಗ್ ಮೈಟ್ ಗೋ ರಾಂಗ್ ಅನ್ನೋ ಒಂದು ಚಾನ್ಸ್ ಇದ್ರೆ ಪ್ಲೀಸ್ ಫ್ಲೂಟ್ ಪ್ಲೇಯರ್ ಅಲರ್ಟ್ ಆಗಿರೋ. ಅವ್ನ ಅಕಸ್ಮಾತ್ ಏನಾದ್ರು if he feels not so confident on stage, immediately you join him and give him support. ಈ ತರದ ಒಂದೊಂದಷ್ಟು ಟಿಪ್ಸ್ ಮಾತಾಡ್ಕೊಳ್ಳೋ ಸ್ಟ್ರಾಟಜಿ ಏನಂತಿದೆ ಅದನ್ನ ಮಾತಾಡ್ಕೋತೀವಿ. ಬಟ್ ಮೇನ್ಲಿ ಇಟ್ ಈಸ್ to again go back into that huddle is to be silent for 1 or 2 minutes just before we go on stage. A silence nange, I think it's what puts me into the zone. And once I go on stage, I'm a different person. I'm no more the Raghu that you meet say for a coffee or tea. I'm a very different person on stage. A stage mele hodaga I am the boss
ಅಷ್ಟೇ. It's a very narcissistic feeling actually. It won't be wrong to say all artists are. We all feel that power of us. ಒಂದು ಆರ್ಟಿಸ್ಟ್ಗೆ ಒಂದು ಹುಚ್ಚು ಇರುತ್ತೆ. ಅದು ಐ ಕ್ಯಾನ್ ಕಂಟ್ರೋಲ್ ದಿಸ್ ಆಡಿಯನ್ಸ್. ಅವ್ರನ್ನ ಅಳಿಸ್ಬೇಕಾಗಿ ಅಳಿಸ್ತೀನಿ, ಅವ್ರನ್ನ ನಗಿಸ್ಬೇಕಾ ನಾನು ನಗಿಸ್ತೀನಿ, ಅವ್ರನ್ನ ಕುಣಿಸ್ಬೇಕಾ ನಾನು ಕುಣಿಸ್ತೀನಿ, ಅವ್ರಿಗೆ ಜೋಕ್ ಹೇಳಿ ನಗಿಸ್ತೀನಿ, ಅವ್ರಿಗೆ ಒಂದು ಸ್ಯಾಡ್ ಸ್ಟೋರಿ ಹೇಳಿ ನಾನು ಅಳಿಸ್ತೀನಿ, ಅವ್ರ ಗಾಯ ಆಗಿದೆ ನಾನು ವಾಸಿ ಮಾಡ್ತೀನಿ. ಇದಿಷ್ಟು ಪವರ್ ಔಟ್ ಆಫ್ ನೋವೇರ್ ವಿತಿನ್ 2 minutes ಬಿಟ್ವೀನ್ ಆಫ್ ಸ್ಟೇಜ್ ಅಂಡ್ ಬಿಟ್ವೀನ್ ಆನ್ ಸ್ಟೇಜ್ ಆ ಪವರ್ ಬಂದ್ಬಿಟ್ರು. ಅಂಡ್ ವಿ ನೋ ದ ಪವರ್ that we are in possession of that power, and that's what gives us the confidence that we can perform with that same confidence that I perform, is because I know that I am capable of making people dance and make them happy, give them confidence that no matter what shit they're going in their life, ಏನೇ ಬಂದ್ರು ಎದುರ್ಸಕ್ ಧೈರ್ಯ ಬರುತ್ತೆ ಅವ್ರಿಗೆ. ನನ್ನ ಹಾಡಿ ಅವ್ರಿಗೆ ಆ ಮೆಸೇಜ್ ಕಳಿಸ್ಬೇಕು ಅನ್ನೋ ಒಂದಿದೆಯಲ್ಲ ಛಲ. I think that power is very beautiful. And I think that's what is attractive about being on stage, because you know you have that power. And that power is taken away instantly. As soon as you come out of the stage, you are just back a normal human being. That power is gone. Now you cannot do anything that you were able to do just 2 minutes ago. You become powerless. You become so vulnerable. Suddenly you're the human being. You have to face whatever you have to face in your own life. You might not have the same faith and energy that you have just promised that the audience will get when you're singing and sending those messages, those positive messages. It's such a cruel world, it's kind of cruel situation for an artist. ಅವನು ಏನೇ ಒಳಗಡೆ ಏನೇ ಅನುಭವಿಸ್ತಾ ಇರ್ಲಿ, ಅವನಿಗೆ ಕಾಯಿಲೆ ಇರ್ಲಿ, ಅವ್ರ ಮನೇಲಿ ಯಾರೋ ಕಾಯಿಲೆ ಇರ್ಲಿ, ಅವನು he might be separating, he might be getting divorced, his child might be sick, whatever. ಲೈಫ್ ನಲ್ಲಿ ಏನೇ ಕಷ್ಟ ಇರ್ತಾ ಇರ್ಲಿ, ಸ್ಟೇಜ್ ಹೋಗಿದ ತಕ್ಷಣ he becomes powerful. If he forgets who he is as a human being, he becomes supernatural one ರೀತಿನಲ್ಲಿ. And that is a great trip. It's a fantastic trip where you cut yourself from yourself and become something else. Fantastic. And you become something else completely. And for those 2 hours, you are this man of power, absolute power, where you feel you can give this audience anything they ask for. Great. And they are there only to ask that. They are there for nothing else. They are asking and you are giving. And that is a very phenomenal sense of power. And like they say, with great power comes responsibility. And it's also the artist's responsibility that he conducts himself in the most dignified way, so that the audience at no point of time is feeling they are any less. They are, oh, ನಾನು ಆರ್ಟಿಸ್ಟ್, ನೀವು ಬರೀ ಆಡಿಯನ್ಸ್. ಆ ಈಗೋ ಇರಲೇಬಾರ್ದು ಆರ್ಟಿಸ್ಟ್ಗೆ. ಆ ಈಗೋ ಬಂದ್ಬಿಟ್ರೆ ಹೋಯ್ತು, ಹಾಳಾಗೋಯ್ತು. The audience will feel it instantly, and you will be destroyed within 2 minutes. ಒಂದು ಚಪ್ಪಲಿ ಬಂದು ಹೊಡೆಯುತ್ತೆ ನಿಮ್ಗೆ. ಇಲ್ಲ, ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕೆಂದ್ರೆ ನಾನು ನಿಮ್ದು ಬೇಜಾನ್ ಬಿಟ್ಟಿ ಕಾನ್ಸರ್ಟ್ ಅಟೆಂಡ್ ಮಾಡಿದ್ವಿ. ದುಡ್ಡು ಕೊಟ್ಟು ಇದುವರೆಗೂ ಒಂದು ಕಾನ್ಸರ್ಟ್ ಅಟೆಂಡ್ ಮಾಡಿಲ್ಲ. ಸೊ ಬರೀ ಬಿಟ್ಟಿ ಕಾನ್ಸರ್ಟ್ ಅಟೆಂಡ್ ಮಾಡಿರೋದು ನಾನು. ಸೊ ನನ್ಗೆ ಒಂದು ವಿಶೇಷ ಏನ್ ಅನ್ಸುತ್ತೆ ಅಂದ್ರೆ, ನೀವು ಆಡಿಯನ್ಸ್ ನ ಸುಮ್ನೆ ಬಿಡಲ್ಲ, ಕಿರಿಕ್ ಪಾರ್ಟಿ. ನೀವು ನನ್ಗೆ ಇನ್ನೂ ಜ್ಞಾಪಕ ಇದೆ, ಅದ್ ಮೊಬೈಲ್ ಹಿಡ್ಕೊಂಡು ಅದ್ ಎಷ್ಟು ರೆಕಾರ್ಡ್ ಮಾಡ್ತಿರೋ, ಹಾಡ್ ಕೇಳಿಸ್ಕೊಳ್ರು ಅಂತ ಹಾಡ್ ಮಧ್ಯ ಹೇಳಿ ಜನ ನಿಮ್ಗೆ ಚಪ್ಪಾಳೆ ಹೊಡ್ಸೋದು. ಅಥವಾ ನಾನು ಇವಾಗ್ಲೇ ಜಸ್ಟ್ ಮಾತಲ್ಲಿ ಆಡ್ಬಿಟ್ರೆ ನೀವು ಅದನ್ನ ಕೇಳ್ಬಿಟ್ಟು ಮನೆಗೆ ಹೋಗ್ತೀರಾ, ಇನ್ನು ಬೇರೆ ಹಾಡ್ಗಳಿದೆ ಕೇಳ್ರಿ, ಆಮೇಲೆ ಲಾಸ್ಟ್ ಅಲ್ಲಿ ಅದನ್ನ ಆಡ್ತೀನಿ ಅಂತ ಫ್ರಾಂಕ್ ಆಗಿ ಹೇಳೋದಿದ್ಯಲ್ಲ, ಈ ಎಕ್ಸ್ಚೇಂಜ್ ಇದೆಯಲ್ಲ, ಈ ಎಕ್ಸ್ಚೇಂಜ್ ಒಂದ್ ರೀತಿಯಲ್ಲಿ ನೀವ್ ಹೇಳಿದ್ರಲ್ಲ, ಈಗ ಈಗೋ ಇರುತ್ತೆ, ನಾನು ಆಡಿಯನ್ಸ್, ನಾನು ಪರ್ಫಾರ್ಮರು, ನೀವು ಆಡಿಯನ್ಸು ಅಂತ. ಆ ಈಗೋ ಇರ್ಬಾರ್ದು ಅಂತ ಹೇಳ್ತೀರಾ, ಕರೆಕ್ಟ್. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, it is a thin line. You're right. I'm always playing with fire, and I'm on the edge. It can be misunderstood, and it can also
ಬಟ್ ಏನಾಗುತ್ತೆ ಅಂದ್ರೆ ದ ವೇ ದ ಲ್ಯಾಂಗ್ವೇಜ್ ಯು ಯೂಸ್ ಅಂಡ್ ದ ವೇ ಯು ಆಡ್ ಹ್ಯೂಮರ್ ವೆನ್ ಯು ಸ್ಪೀಕ್ ಆಲ್ಸೋ ಹೆಲ್ಪ್ಸ್. ನಮ್ಮವನೇ ನಮ್ ಹುಡ್ಗನೇ ನಮ್ಗೆ ಹೇಳ್ತಾ ಇದ್ದಾನೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡತ್ತೆ. ಸೊ ಐ ಪ್ಲೇ ಆನ್ ದ್ಯಾಟ್ particular. It's not play, it's very natural for me to talk to anybody. Like ಇವತ್ತು ನೀವು ನನ್ನ ಮೀಟ್ ಮಾಡಿದ್ವಿ, ಇವತ್ತು ಒಂದು ಇಂಟರ್ವ್ಯೂ ನೋಡಿದ್ರಿ, ನಂದು ಪ್ರೆಸ್ ಮೀಟ್ ಇತ್ತು, ಇದು ಬ್ರೇಕ್ಫಾಸ್ಟ್ ಕೌಂಟರ್ ನಲ್ಲಿ ಒಂದು ಪ್ರೆಸ್ ಇಂಟರ್ವ್ಯೂ ಕೊಡಿದ್ರು. ಯಾರೋ ಇಬ್ರು ಜರ್ನಲಿಸ್ಟ್ ಗಲಾಟೆ ಮಾಡ್ತಾ ಇದ್ರು, ಕ್ಯಾಮ್ರಾ ಸ್ಪೇಸ್ಗೆ ಜಗಳ ಆಗ್ತಾ ಇತ್ತು. ರೀ ನೀವ್ ಅವ್ರಿಗೆ ಐ ಲವ್ ಯು ಹೇಳ್ರಿ, ನೀವ್ ಅವ್ರಿಗೆ ಐ ಲವ್ ಯು ಟು ಅಂತ ಹೇಳ್ರಿ ಅಂದಿದ ತಕ್ಷಣ ಒಬ್ರಿಗೊಬ್ರು ಅವ್ರು ಐ ಲವ್ ಯು ಟು ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲಿ ಜಗಳ ನಿಂತೆ. Why should somebody listen to me? Tell me. Yeah. It's the way you put it. It's very important. You should understand that human psychology at that minute. ಎಷ್ಟೊಂದ್ ಸತಿ ಜನ ಕೆಲವು ಸತಿ ತುಂಬಾ ಕೋಪ ಬರೋ ರೀತಿನಲ್ಲಿ ಆಡ್ಕೋತಾರೆ. ನನಗಿದೊಂದು ಇನ್ಸಿಡೆಂಟ್ ಇದೆ. ಇವತ್ತು ಬೆಂಗಳೂರಿನ ಆಡಿಯನ್ಸ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ನಾನ್ ಬರೀ ಕನ್ನಡದಲ್ಲಿ ಮಾತಾಡಿದ್ರೆ ಅದ್ರಲ್ಲಿ ಯಾವ್ದೋ ಒಂದು ಸೆಕ್ಷನ್ ಆಫ್ ದ ಆಡಿಯನ್ಸ್ ವಿಲ್ ಗೆಟ್ ಪಿಸ್ಡ್ ಆಫ್ ಕಂಪ್ಲೀಟ್ಲಿ. ಅವ್ರಿಗೆ ಹಿಂದಿ ಹತ್ರ ಬಂದಿರತ್ತೆ, ಅವ್ರಿಗೆ ನಾನೇನ್ ಮಾತಾಡ್ತೀನಿ ಅರ್ಥ ಆಗಲ್ಲ. ನನ್ನ ಇಂಟೆನ್ಷನ್ ಕನ್ನಡಿಗರಿಗೆ ಕನ್ನಡ ಹಾಡು ಹಾಡೋದು ಎಸ್ ತುಂಬಾ ದೊಡ್ಡ ಒಂದು ಆಸೆ, ಒಂದು ಧ್ಯೇಯ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಆಚೆ ಕಡೆಯಿಂದ ಬಂದು ವಲಸಿಗರು ಕನ್ನಡ ನಾಡಿನಲ್ಲಿ ನೆಲ ಊರಿರುವಾಗ ಅವ್ರಿಗೂ ನಾನು ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ನಾನು ತೋರಿಸ್ಕೊಡ್ಬೇಕು ಅಂತ ಒಂದು ದೊಡ್ಡ ಆಸೆ. ಸೊ ಹಾಗಾಗಿ ಒಂದು ಕನ್ನಡ ಹಾಡಕ್ಕಿಂತ ಮುಂಚೆ ಅದರ ಮೀನಿಂಗ್ ನಾನು ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಟ್ ಅವ್ರಿಗೆ ಶಿಶ್ನಾಳ್ ಶರೀಫ್ ಅಂತ ಒಬ್ರು ಇದ್ದಾರೆ, ಶಿಶ್ನಾಳ್ ಶರೀಫ್ರು ಕವಿತೆ ಹಿಂಗ್ ಬರ್ದಿದ್ದಾರೆ, ಅವ್ರು ಏತೋ ಕಬೀರ್ ಕಿ ಜೈಸಾ ಬೋಲ್ ರಾ ಹೈ. ಹೌದು ಕಣಯ್ಯ, ಶಿಶ್ನಾಳ್ ಶರೀಫು, ಕಬೀರು, ಬುಲ್ಲೆ ಶಾ ಎಲ್ಲರೂ ಒಂದೇ ವಿಷಯನ ಬೇರೆ ಬೇರೆ ರೀತಿನಲ್ಲಿ ಹೇಳಿದ್ರು ಅನ್ನೋದು ಒಂದು ವಿಷಯ ಅವ್ರಿಗೆ ಅರಿವಾಗತ್ತಲ್ಲ. ನನಗೆ ಅದು ಬೇಕು, ಆ ಕನೆಕ್ಟ್ ಬೇಕು. ಬಟ್ ನಾನು ಇಂಗ್ಲಿಷ್ ನಲ್ಲಿ ಮಾತಾಡಿದ ತಕ್ಷಣ ನಮ್ ಕನ್ನಡಿಗರು ಕನ್ನಡದಲ್ಲಿ ಮಾತಾಡಲ್ಲ ಅಂತ ಯಾರೋ ಒಬ್ರು ಗಲಾಟೆ ಮಾಡ್ತಾರೆ. ಆವಾಗ ನಾನು ಐ ಡೋಂಟ್ ಕಂಟ್ರೋಲ್, ಐ ಡೋಂಟ್ ಕೇರ್ ಆಲ್ಸೋ. ಸಭ್ಯತೆ ಏನ್ ಇರ್ಬೇಕು ಆಡಿಯನ್ಸ್ಗೆ ಅದಿರ್ಬೇಕು, ಆರ್ಟಿಸ್ಟ್ಗೆ ಏನ್ ಸಭ್ಯತೆ ಇರ್ಬೇಕು ಅದಿರ್ಬೇಕು. ಈ ಎರಡೂ ಕೂಡ ಇಬ್ಬರದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಲ್ಲಿರೋ ಒಂದು ಘನತೆ ಗೌರವನ ಉಳಿಸ್ಕೊಳ್ಳೋ ಅಂತದ್ದು. ಒಬ್ಬ ಆಡಿಯನ್ಸ್ ಯಾವಾಗ ಅವನು ಮಿತಿ ಮೀರಿ ಅವ್ನು ಏನೋ ಕ್ರೌಡ್ ನಲ್ಲಿ ಕೂತ್ಕೊಂಡು ನಾನು ಏನ್ ಬೇಕಾದ್ರೆ ಹೇಳ್ಬೋದು, ತಪ್ಸ್ಕೋಬಹುದು ಅಂತ ಅನ್ಕೊಂಡಿರ್ತಾನೆ. ಈ ಕಂಪ್ಯೂಟರ್ ಇಂದ ಇಟ್ಕೊಂಡು ಕಾಮೆಂಟ್ ಮಾಡ್ತಾರಲ್ಲ, ಪೊಲಿಟಿಕಲ್ ಕಾಮೆಂಟ್ ಆಗ್ಲಿ, ಒಂದು ಆರ್ಟಿಸ್ಟ್ ಮೇಲೆ ಏನೋ ಒಂದು ಕೆಟ್ಟದಾಗ ಬರೆಯೋದಾಗ್ಲಿ, ಏನಾದ್ರು ಒಂದು ಬೈಯೋದಾಗ್ಲಿ. ಕೆಲವು ಸತಿ ಕಾಮೆಂಟ್ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕಾಮೆಂಟ್ಗಳು ಓದ್ತೀನಿ, ಎಷ್ಟು ಅಸಹ್ಯವಾಗಿ ಬರೆದಿರ್ತಾರೆ ಲ್ಯಾಂಗ್ವೇಜ್. ದಟ್ ಈಸ್ ಬಿಕಾಸ್ ದೇ ಹ್ಯಾವ್ ದ ಕಾನ್ಫಿಡೆನ್ಸ್ ದಟ್ ದೇ ಕ್ಯಾನ್ ಸೇ ಎನಿಥಿಂಗ್ ಅಂಡ್ ದೇ ಕ್ಯಾನ್ ಗೆಟ್ ಅವೇ ವಿತ್ ಇಟ್. ನೋಬಡಿ ವಿಲ್ ಕಮ್ ಅಂಡ್ ಚೇಸ್ ದೆಮ್ ಫಾರ್ ಇಟ್. ಸೊ ಈ ತರ ಕಾನ್ಸರ್ಟ್ ಅಲ್ಲಿ ಕೂಡ ಒಂದಷ್ಟು ಜನ ಕೆಲವು ಸತಿ ಎಸ್ಪೆಷಲಿ ಕುಡ್ದಿರ್ತಾರೆ, ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ಕೊಂಡು ಏನೋ ಒಂದು ಕೂಗಾಡ್ಬಿಡ್ತಾರೆ. ಆ ಟೈಮ್ ನಲ್ಲಿ ನಾನು ಅಂತವ್ರನ್ನ ಸ್ಪೇರ್ ಮಾಡೋದಿಲ್ಲ. ದೇರ್ ಐ ವಿಲ್ ಇಂಟೆನ್ಷನಲಿ ಲೂಸ್ ಮೈ ಆರ್ಟಿಸ್ಟಿಕ್ ಬಿಹೇವಿಯರ್ ಏನಿದೆಯೋ, ಅದಕ್ಕೆ ಒಂದು ಡಿಗ್ನಿಟಿ ಏನಿದೆ ಅದನ್ನು ಕಳ್ಕೊಳಕ್ ರೆಡಿ ಇದೀನಿ. ಆ ಮೊಮೆಂಟ್ ಅಲ್ಲಿ ಐ ವಿಲ್ ಮೇಕ್ ಶೋರ್ ದಟ್ ಐವ್ ಸ್ಕೋಲ್ಡೆಡ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂಡ್ ಪುಟ್ ಹಿಮ್ ಇನ್ ದ ರೈಟ್ ಪ್ಲೇಸ್, ಬಿಕಾಸ್ it is my duty to make sure that the rest of the audience does not lose their experience because of one idiot in the audience. So ಆ ಮೊಮೆಂಟ್ ಅಲ್ಲಿ ಐ ಹ್ಯಾವ್ ಹ್ಯಾಡ್ ಇನ್ಸ್ಟೆನ್ಸಸ್ ವೇರ್ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೋ ಅಂತ ಬೈದ್ಬಿಟ್ಟಿದೀನಿ. ಹೆಂಗೋ ಕನ್ನಡ ಅರ್ಥ ಆಗತ್ತೆ. ಈಗ ಆಚೆ ಕಡೆಯಿಂದ ಒಂದಷ್ಟು ಜನ ಹಿಂದಿಯವ್ರು ಬಂದಿದ್ದಾರೆ, ತಮಿಳವ್ರು ಬಂದಿರೋ, ತೆಲುಗು, ಅವ್ರಿಗೆಲ್ಲ ಕನ್ನಡ ಸುಂದರವಾಗಿದೆ ಅಂತ ನಾನು ಹೆಂಗ್ ತೋರ್ಸಕ್ಕಾಗತ್ತೆ? ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಕನ್ನಡ ಕಾ ಪೋಯಟ್ರಿ ಬಹುತ್ ಇಂಟ್ರೆಸ್ಟಿಂಗ್ ಹೇ ಅಂತ ಒಬ್ಬ ಹೇಳ್ಕೊತಾನೆ ಹಿಂದಿಯವನು, ಇನ್ನೊಬ್ಬನ ಅದು ಇನ್ನೇನೋ ರೀತಿನಲ್ಲಿ ಹೊಡಿಯತ್ತದು. ಕನ್ನಡನ ನಾವು ಬೇರೆ ಕಡೆ ಎಲ್ಲ ಕಡೆ ಬೇಕು ಅಂತಂದ್ರೆ ಅವ್ರ ಭಾಷೆನಲ್ಲಿ ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅವ್ರ ಭಾಷೆಯಲ್ಲಿ ಮಾತಾಡೋದು, ಅವರ ಲೆವೆಲ್ ಅಲ್ಲಿ ಮಾತಾಡೋದು. ಮಕ್ಕಳು ಇವಾಗ ಸ್ಕೂಲ್ಗಳ ಹಾಡಕ್ ಹೋಗ್ತೀನಿ, ಅಲ್ಲಿ ನಾನು ಗುಡುಗುಡಿ ಸೇದಿ ನೋಡು, ಓಪನ್ ಯುವರ್ ಮೈಂಡ್ ವಿಚ್ ಇಸ್ ಲೈಕ್ ಅ ಕ್ಲಾತ್ ಬ್ಯಾಗ್, ಪುಲ್ ಔಟ್ ದಟ್ ಹ್ಯಾಶ್ ಕಾಲ್ಡ್ ಮೆಟೀರಿಯಲ್ ಪಾಸಿಬಲ್. ಆತರ ಹೇಳೋ ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ ಮಕ್ಕಳಿಗೆ. ಅವಾಗ ಮಕ್ಕಳ ಆ ಲೆವೆಲ್ಗೆ ಇಳಿದು ನಾವು ಮಕ್ಕಳ ಹತ್ರ ಮಾತಾಡ್ಬೇಕು. ಈಗ ಒಂದು ರೂರಲ್ ಕರ್ನಾಟಕ ಹೋಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ನಾನು ಸಫಿಸ್ಟಿಕೇಟೆಡ್ ಆಗಿ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಚಪ್ಪಲಿ ಹೊಡಿತಾರೆ. ಅವಾಗ ಅವ್ರ ಭಾಷೆಯಲ್ಲಿ ಮಾತಾಡ್ಬೇಕಾಯ್ತು ನಾನು. ನಾರ್ತ್ ಕರ್ನಾಟಕ ಹೋದ್ರೆ ನಾರ್ತ್ ಕರ್ನಾಟಕ ಒಂದು ಧಾಟಿ ಇದೆ, ಆ ಧಾಟಿನ ಎಲ್ಲ ಒಂದ್ ಕಡೆ ಹೇಗಿದ್ರಿ, ನಮಸ್ಕಾರ ರೀ, ಹೇಗಿದ್ರಿ, ಎಲ್ಲ ಚೆನ್ನಾಗಿದ್ರ, ಉಂಡ್ರ ಈ ತರ ಕೇಳಿದ್ರೆ ಅವ್ರಿಗೇನೋ ನಮ್ಮ ಹುಡುಗ ನಮ್ ಜೊತೆ ಮಾತಾಡ್ತೀಯನೇನೋ ಒಂದು ಬಾಂಧವ್ಯ ಬೆಳ್ಕೊಳುತ್ತೆ. ಆ ಬಾಂಧವ್ಯ ಬೆಳ್ಕೊಂಡಿದ ತಕ್ಷಣ ಕಾನ್ಸರ್ಟ್ ಲೆವೆಲ್ ಎಲ್ಲೋ ಹೊರಟೋಗುತ್ತೆ. ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ಸ್ತು ನೀವು ಹೇಳಿದ್ದು. ಅಂದ್ರೆ ಈಗ
ಕನ್ನಡನ ಸ್ಪ್ರೆಡ್ ಮಾಡೋದಕ್ಕೆ ಅದು ಕನ್ನಡದಲ್ಲೇ ಮಾತಾಡ್ಬೇಕು ಅಥವಾ ಕನ್ನಡ ಲಿಪಿನೇ ಬೇಕು ಅಂತಿಲ್ಲ. ಯಾಕಂದ್ರೆ ಈಗ ಎಷ್ಟೊಂದು ಈಗ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕನ್ನಡ ಹಾಡ್ ಕೇಳ್ತಿರೋದ್ರಿಂದ ಈಗ ಲಿರಿಕಲ್ ವಿಡಿಯೋಸ್ ಎಲ್ಲ ಲಿರಿಕಲ್ ವಿಡಿಯೋಸ್ ಇಂದ ಕನ್ನಡ ವರ್ಡ್ಸ್ ಕಲಿಯಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟ್. ತಮಾಷೆ ಏನ್ ಗೊತ್ತಾ, ನೋಬಡಿ ಪ್ರೊಟೆಸ್ಟ್ ಲೈಕ್ ದಿಸ್ ವೆನ್ ದೇರ್ ಆರ್ ಮೂವೀಸ್ ವಿಚ್ ಆರ್ ಬಿಕಮಿಂಗ್ ಪ್ಯಾನ್ ಇಂಡಿಯಾ. ನಾವು ಕನ್ನಡ ಸಿನಿಮಾ ಹೋಗ್ಬಿಟ್ಟು ಈಗ ತೆಲುಗು ಡಬ್ ಮಾಡ್ತೀವಿ, ಹಿಂದಿಲ್ ಡಬ್ ಮಾಡ್ತೀವಿ, ಮಲಯಾಳಂ ಅಲ್ಲಿ 500 ಕೋಟಿ ಮಾಡ್ಕೋತೀವಿ, ಇಲ್ಲಿ 150 ಕೋಟಿ ಮಾಡ್ಕೋತಂತ ಹೆಗ್ಗಳಿಕೆ ಹೇಳ್ಕೋತೀವಿ ನಮ್ ಕನ್ನಡ ಸಿನಿಮಾ ಅಲ್ಲಿ ಗೆದ್ದಿದೆ ಅಂತ. ಆವಾಗ ನೋಬಡಿ ಟಾಕ್ಸ್ ಅಬೌಟ್ ಇಟ್ ಲೈಕ್ ದಿಸ್. But when an artist is going on stage and explains his song to an audience which does not speak Kannada in English, awaga nanu anti Kannada agbiಡ್ತೀನಿ ಅಲ್ಲಿ. So ಈ ತರ ಒಂದು, I mean, I can say it is a very small percentage. ನೀವು ಹೇಳ್ಬೋದು ಯಾವ 100 ಜನದಲ್ಲಿ ಯಾವನೋ ಒಬ್ಬ ಕೂಗಾಡ್ತಾನ ಅಂತಾರ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ ಅಂತ ಹೇಳ್ಬೋದು. ನನಗೆ ಆ ಒಬ್ಬನೇ ಇಂಪಾರ್ಟೆಂಟ್, 100 ಜನ ಅಲ್ಲ. ಆ ಒಬ್ಬನ್ನ ನಾವು ಎಜುಕೇಟ್ ಮಾಡ್ಬೇಕು. ಒಂದು ಲಿಸ್ನಿಂಗ್, ಒಂದು ಆಡಿಯನ್ಸ್ ಅಂದ್ರೆ ಏನು, ಅದಕ್ಕೊಂದು ಕಲ್ಚರ್ ಇದೆ, ಆ ಕಲ್ಚರ್ನು ಡೆವಲಪ್ ಮಾಡ್ಬೇಕು. ಇವತ್ತು ಆಡಿಯನ್ಸ್ ಕಲ್ಚರ್ ಅಂದ್ರೆ ಏನು ಅಂದ್ರೆ, ಕಾನ್ಸರ್ಟ್ ಹೋಗೋದು, ಮೊಬೈಲ್ ಆನ್ ಮಾಡ್ಕೊಂಡ್ಬಿಡೋದು, ಮೊಬೈಲ್ ಇಂದ ನಿಂಗೆ ನೋಡ್ಕೊಳೋದು. ನಾನ್ ಬೈತೀನಿ, ನಿಜವಾಗ್ಲೂ ನಾನು ಡಾನ್ಸ್ ಮಾಡ್ತಾ ಇದೀನಿ, ನಿಜವಾಗ್ಲೂ ನಾನು ಹಾಡು ಹೇಳ್ತಾ ಇದೀನಿ, ಕಣ್ಣು ಮುಂದೆ ನೋಡ್ರು. ಯಾವತ್ತು ನಿಮಗೆ ನಿಜವಾಗ್ಲೂ ಸಿಗಲ್ವೋ ಅವಾಗ್ಲೇ ಸ್ಕ್ರೀನ್ ಅಲ್ಲಿ ನೋಡೋದು ಅಂತ ನಗು ತಮಾಷೆ ಮಾಡ್ತೀನಿ ನಾನು. ಇಲ್ಲ ಐ ಹ್ಯಾವ್ ಸೀನ್ ಯು. ಅಂದ್ರೆ ಹೇಳಿದ್ನಲ್ಲ ಬಿಟ್ಟಿ ಕಾನ್ಸರ್ಟ್ಗಳು ನೋಡಿದೀನಿ ಅಂತ. ಎಷ್ಟು ಚೆನ್ನಾಗಿ ಕನ್ನಡ ಕಲೀರೋ, ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ಅಂತಾನು ನೀವ್ ಹೇಳಿದೀರಾ. ಯು ಸೆಡ್ ದಟ್. ಬಟ್ ಅದು ಹೇಳೋ ಸ್ಟೈಲ್ ಇದೆಯಲ್ಲ, ಅದು ನನಗ್ ಬಾರಿ ಖುಷಿ ಆಗತ್ತೆ. ಅಷ್ಟೊಂದು ನಾಜುಕಾಗಿ ನಮ್ಗೆಲ್ಲ ಹೇಳಕ್ ಬರಲ್ಲ ಗುರು. ಸೊ ಇಟ್ಸ್ ಆಕ್ಚುಲಿ ಅನ್ ಆರ್ಟ್ ಫಾರ್ಮ್. ಇಟ್ ಈಸ್ ಡೆಫಿನೆಟ್ಲಿ ಅನ್ ಆರ್ಟ್ ಫಾರ್ಮ್. ಹೌ ಟು ಹ್ಯಾಂಡಲ್ ಆಡಿಯನ್ಸ್ ಇದೆಯಲ್ಲ, ಅದು ಇಲ್ಲ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇಂದ ಬರುತ್ತೆ, ಇಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದ್ಸತಿ 2-3 ಸತಿ ಏಟ್ಗಳು ತಿಂದು ಕಲ್ತ್ಕೊಂಡಿರ್ತೀವಿ. ಎಲ್ಲ ತರ ಎಕ್ಸ್ಪೀರಿಯನ್ಸಸ್ ಆಗಿದೆ. ಈಗ ಎಲ್ಲಾ ಆಡಿಯನ್ಸ್ ಒಂದೇ ರೀತಿ ಅಕ್ಸೆಪ್ಟ್ ಮಾಡುತ್ತೆ ಆತರ ಮಾತಾಡಿದ ತಕ್ಷಣ ಅಲ್ಲಿ ಅದು ತಪ್ಪು. ಎಲ್ಲಿದೀವಿ, ಯಾವ ತರ ಇದಾರೆ ಆಡಿಯನ್ಸ್ ನ ಗೇಜ್ ಮಾಡೋದಿದೆಯಲ್ಲ, ಅದು ಕೂಡ ಒಂದು ಚಾಣಕ್ಯತೆ, ಒಂದು ಕಲೆ. ಅದನ್ನ ಗೇಜ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ನಮ್ಮ ಶೋನ ಅಡ್ಯಾಪ್ಟ್ ಮಾಡ್ಕೋಬೇಕಾಗತ್ತೆ, ನಮ್ಮ ಮಾತುಗಳನ್ನ ಅಡ್ಯಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ವಿತ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಆಲ್ಸೋ ಲರ್ನ್. ಎಷ್ಟೋ ಪಾಠಗಳು ತಪ್ಪು ಮಾಡಿನೇ ಕಲ್ತ್ಕೊಳ್ಳೋದು. ಸೊ ಆತರನೂ ಆಗಿದೆ. ಗಾಟ್ ಇಟ್. ಇದು ತುಂಬಾ ಇಂಟ್ರೆಸ್ಟಿಂಗ್. ನಾನು, ವಾಸುಕಿ ಮತ್ತೆ ಸುಪ್ರೀತ್, we wanted to cover a book called Deep Work, which is written by a computer engineer called Carl Newport. ಅವನು ಹೇಳಿರೋದಕ್ಕೂ ನೀವ್ ಹೇಳಿರೋದಕ್ಕೂ ಕಂಪ್ಲೀಟ್ ಸಿಮಿಲಾರಿಟಿ ಇದೆ. ಅವನು ಅದನ್ನ ಹೇಳ್ತಾನೆ. ಕೆಲವೊಂದು ಆಚರಣೆಗಳು ಅಂದ್ರೆ, ಈಗ ಸ್ಟೇಜಿಗೆ ಹೋಗಕ್ಕೂ ಮುಂಚೆ ಮಾತಾಡಬಾರ್ದು, ಕಾನ್ಸಂಟ್ರೇಟ್ ಅಥವಾ ಒಂದು ಫೋಕಸ್ ಮಾಡ್ಬೇಕು, ಅಥವಾ ಎನರ್ಜಿ ಬಿಲ್ಡ್ ಮಾಡ್ಬೇಕು. ಅವನು ಅದನ್ನೇ ಹೇಳ್ತಾನೆ, ಕೀಪ್ ಕ್ವೈಟ್, ಕಾಮ್ ಡೌನ್, ಡೋಂಟ್ ಸ್ಪೀಕ್ ಮಚ್. ಮತ್ತೆ ಕೆಲವು ಆಚರಣೆಗಳಿರುತ್ತಲ್ವಾ, ಮಾತಾಡಬಾರ್ದು, ಸೆಲ್ಫಿಗಳಿಗೆ ಇದ್ ಮಾಡಬಾರ್ದು, ಅದೆಲ್ಲ ಕೆಲವು ಆಚರಣೆಗಳು. ಉದಾಹರಣೆಗೆ, ಎಂತ ದೊಡ್ಡ ನಟನೆ ಆಗ್ಲಿ, ರಂಗಭೂಮಿ ನಟನೆ ಆಗ್ಲಿ ಅಥವಾ ಸಣ್ಣ ನಟನೆ ಆಗ್ಲಿ, ಒಂದ್ಸಲಿ ರಂಗಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಎಂಟ್ರಿ ತಗೊಂತಾನೆ. ಅದ್ ಯಾಕೆ ಹಂಗ್ ಮಾಡ್ತಾನೆ ಅಂತ ನಾನು ಯೋಚನೆ ಮಾಡಿದ್ದೆ ಸುಮಾರು ಸಲಿ. ಅವನ ಅದನ್ನ ಮಾಡ್ಬೇಕಾದ್ರೆ ಫಾರ್ ಎ ಬ್ರೀಫ್ ಸೆಕೆಂಡ್ ಅಟ್ ಲೀಸ್ಟ್ ಅವನ ಮನಸ್ಸು ಕಾಮ್ ಆಗುತ್ತೆ. ಮತ್ತೆ ರಂಗದ ಜೊತೆ ಒಂದು ನಂಟಿ ಇದೆಯಲ್ಲ, ಅದಕ್ಕೆ ಒಂದು ಎಂಟ್ರಿ. ಅದು ಒಂದು ಆಚರಣೆ ಬೆಳೆಯೋಕ್ಕೂ ಒಂದು ಕಾರಣ ಇರುತ್ತೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಸಿಮಿಲಾರಿಟಿ. ಇಟ್ ಇಸ್ ಅಮೇಸಿಂಗ್, ರೈಟ್? ಅ ಕಂಪ್ಯೂಟರ್ ಆರ್ಕಿಟೆಕ್ಟ್ ಅಂಡ್ ಅ ಮ್ಯೂಸಿಷಿಯನ್ ಟಾಕಿಂಗ್ ಆಲ್ಮೋಸ್ಟ್ ದ ಸೇಮ್ ಲ್ಯಾಂಗ್ವೇಜ್, ಬಟ್ ಇನ್ ಅ ಡಿಫರೆಂಟ್ ಕಾಂಟೆಕ್ಸ್ಟ್. ನೋಡಿ, ಈ ತರ ಅಲ್ಟಿಮೇಟ್ ಐಟಮ್ಸ್ಗೆ, ಡಿಸ್ಕಷನ್ಸ್ಗೆ ಓನ್ಲಿ ಅರ್ಲಿ ಕಟ್ಟೆ ಇಸ್ ಅ ಪ್ಲೇಸ್, ರೈಟ್? ರಘು, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾರಿ, ನಾನು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಬರ್ದಿದ್ದೆ, ದೊಡ್ಡ ನಟರು ಊಟ ಅಲ್ಲಿ ನೋಡಿ ಅಂತ ಹೇಳ್ತಾರೆ, ಚಿಕ್ಕವರು ಯೂಟ್ಯೂಬ್ ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಡಿಫ್ರೆನ್ಸ್. ಎನಿವೆ, ಗೋಯಿಂಗ್ ಬ್ಯಾಕ್ ಟು ದಟ್, ಇವಾಗ ಕ್ರಿಯೇಟಿವ್ ಫ್ಲೋ ಬಗ್ಗೆ ಮಾತಾಡಿದ್ವಿ, ಇದು ಸ್ಟೇಜ್ ಬಗ್ಗೆ ಮಾತಾಡಿದ್ವಿ. ಮ್ಯೂಸಿಕ್ ಕಾಂಪೋಸಿಷನ್ ಟೈಮ್ ಅಲ್ಲಿ ಹೌ ಇಸ್ ದ ಪ್ರೋಸೆಸ್? ಇದೇ ತರ ಪ್ರೋಸೆಸ್ ಇರುತ್ತಾ, ಅಥವಾ ಹೆಂಗ್ ವರ್ಕ್ ಆಗುತ್ತೆ? ಬೆಳಗ್ಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತೀರಾ, ರಾತ್ರಿ ಕಂಪೋಸ್ ಮಾಡ್ತೀರಾ, ಹೆಂಗೆ? ಸಮಯ ಅನ್ನೋದಿಲ್ಲ,
ಸಮಯ ಅನ್ನೋದು ಇಲ್ಲ. ಆಮೇಲೆ ಪ್ರೋಸೆಸ್ ವಿಷಯದಲ್ಲಿ ಇಲ್ಲಿ ಅಗೇನ್ ಐ ಥಿಂಕ್ ನನಗೆ ಡಾನ್ಸ್ ತುಂಬಾ ಕ್ರೆಡಿಟ್ ನಾನು ಕೊಡ್ತೀನಿ ಡಾನ್ಸ್ಗೆ. ನನ್ನ ಬ್ಯಾಕ್ ಗ್ರೌಂಡ್ ಆಸ್ ಎ ಡಾನ್ಸರ್, ಡಾನ್ಸ್ ನಲ್ಲಿ ನಾಟ್ಯಶಾಸ್ತ್ರದ ಪ್ರಕಾರ ನಾವು ಬಹಳನೇ ಒಂದು ದೊಡ್ಡ ಪಾಠ ಕಲ್ತ್ಕೊಳ್ಳೋದು ರಸೋತ್ಪತ್ತಿ ಅನ್ನೋದು. ಆಮೇಲೆ ನಾಟಕಗಳಲ್ಲಿ ಕಲ್ತಿರ್ತಾರೆ, ನೃತ್ಯ ನಾಟಕಗಳ ಮಾಡೋದ್ರಲ್ಲಿ ಕಲ್ತಿರ್ತಾರೆ, ಡಾನ್ಸರ್ ಆಗಿ ನಾವು ಕಲ್ತಿರ್ತೀವಿ. ಅದು ಬೇರೆ ಬೇರೆ ಆರ್ಟ್ ಫಾರ್ಮ್ ಅಲ್ಲಿ ಬೇರೆ ಬೇರೆ ಹೆಸರುಗಳಿರ್ಬೋದು. ಕನ್ನಡದಲ್ಲಿ ಮಾತಾಡಬೇಕು ಅಂತಂದ್ರೆ ಅದಕ್ಕೆ ಪರಕಾಯ ಪ್ರವೇಶ ಅಂತ ಹೇಳ್ತೀವಿ. ಅಂದ್ರೆ ನಾವೊಂದು ಏನ್ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡ್ತಾ ಇದೀವೋ ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಒಳಗಡೆ ಹೋಗೋದಲ್ಲ, ನೀನೇ ಕ್ಯಾರೆಕ್ಟರ್ ಆಗ್ಬಿಡ್ಬೇಕು. ನೀನ್ ಕೃಷ್ಣನ್ ರೋಲ್ ಆದ್ರೆ ನೀನ್ ಕೃಷ್ಣ ಅನ್ಕೊಂಡೆ ಓಡಾಡ್ಬೇಕು. ಊಟ ಮಾಡೋಗ್ಲು ಕೃಷ್ಣ ಅನ್ಕೊಂಡೆ ಊಟ ಮಾಡೋದು. ಡಾನ್ಸ್ ಮುಗಿದ ಮೇಲೂ, ಪ್ರಾಕ್ಟೀಸ್ ಮುಗಿದ ಮೇಲೂ ನೀನ್ ಕೃಷ್ಣ ಅನ್ಕೊಂಡೆ ನೆಕ್ಸ್ಟ್ ಡೇ ಬೆಳಗ್ಗೆ ರಿಹರ್ಸಲ್ ಬಂದ್ರೆ ಅದು ಅಲ್ಲಿ ತನಕನೂ ನೀನ್ ಕೃಷ್ಣನಾಗೆ ಮಲ್ಕೊಂಡಿರ್ಬೇಕು, ಕೃಷ್ಣನಾಗೆ ಊಟ ಮಾಡ್ಬೇಕು, ಇನ್ನೊಬ್ಬರ ಜೊತೆ ಮಾತಾಡೋಗ್ಲು ಕೃಷ್ಣನ ತರನೇ ಮಾತಾಡ್ತಾ ಇರ್ಬೇಕು. ಆ ಪರಕಾಯ ಪ್ರವೇಶ ಆದ್ಮೇಲೆ ನಾಟಕ ಮುಗಿದು ಮನೆಗೆ ಹೋಗು ಅಂತ ಹೇಳಿದ್ಮೇಲೆ ಗುರುಗಳು ಆ ಪರಕಾಯ ಪ್ರವೇಶನ ವಾಪಸ್ ತಗೊಂಡು ನಾವು ವಾಪಸ್ ಏನಾಗಿದ್ವೋ ಮೊದ್ಲು ಆ ಪರ್ಸನ್ ಆಗ್ತೀವಿ. ಇದು ಕಂಪೋಸಿಂಗ್ ಟೈಮ್ ನಲ್ಲಿ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಸಿಚುವೇಶನ್ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಆ ಕ್ಯಾರೆಕ್ಟರ್ ಒಳಗಡೆ ಪರಕಾಯ ಪ್ರವೇಶ ಮಾಡೋ ಒಂದು ವಿಧಾನ ಏನಿದೆಯೋ ಅದು ನನಗೆ ಗೊತ್ತಿರೋದ್ರಿಂದ ನಾನು ಸ್ಟೋರಿ ತುಂಬಾ ಆಳವಾಗಿ ಆ ಸಿಚುವೇಶನ್ಗೆ ಪರಕಾಯ ಪ್ರವೇಶ ಆಗ್ಬಿಡ್ತೀನಿ. ಹಾಗಾಗಿ ಸ್ಪಾಂಟೇನಿಯಸ್ ರಿಯಾಕ್ಷನ್. ನನಗೆ ಸಂಗೀತ ಗೊತ್ತಿಲ್ಲ, ಇವತ್ತಿಗೂ ನನಗೆ ನೋಟೇಶನ್ಸ್ ಬರೆಯೋದಾಗ್ಲಿ, ರೆಕಗ್ನೈಸ್ ಮಾಡೋದಾಗ್ಲಿ, ಈ ರಾಗದಿದು ಆರೋಹಣ ಅವರೋಹಣ, ಇದು ಈ ರಾಗದಿದು ಛಾಯೆ, ಅದೆಲ್ಲ ಏನು ಗೊತ್ತಿಲ್ಲ. ಅಥವಾ ಇದು ನೀವು ಏನಾರು ನನ್ನ ಟ್ಯೂನೇನೆ ನನಗೆ ಈ ರಾಗ ಇನ್ಯಾರೋ ಹೇಳ್ಬೇಕು ಕಲ್ತಿರೋರು, ಇದು ನಿನ್ ಕಲ್ಯಾಣಿಯಲ್ಲಿ ಕಂಪೋಸ್ ಮಾಡಿದ್ಯಾ, ಹೆಂಗ್ ಮಾಡ್ದೆ ನೀನು ಅಂದ್ರೆ, ಇದು ಕಲ್ಯಾಣಿನ ಅಂತ ನಾನು ಕೇಳಿರ್ತೀನಿ. ಸೊ ನನಗೆ ಐ ಡೋಂಟ್ ಹ್ಯಾವ್ ದಟ್ ನಾಲೆಜ್ ಆಫ್ ಮ್ಯೂಸಿಕ್ ಟೆಕ್ನಿಕಲಿ, but I have the most beautiful gift that God has given me where I can respond to a situation musically. Fantastic. So our gift ನಾನು I am always grateful to my parents, my gurus, elders. ಏನೋ ಒಂದು ಪುಣ್ಯ ಮಾಡಿದೀನಿ ಯಾವ್ದೋ ಜನ್ಮದಲ್ಲಿ, ಅದ್ರದ್ದೆಲ್ಲ ಸೇರಿ ಭಗವಂತ ನಿನಗೆ ಈ ಅಬಿಲಿಟಿ ಕೊಟ್ಟಿದ್ದಾನೆ. till today ನನಗೆ I don't think I have failed in reading a brief given to me. ಒಬ್ರು ನನಗೆ ಬ್ರೀಫ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ನಾನು ಯಾವತ್ತು ಫಸ್ಟ್ ಟ್ಯೂನ್ ಏನ್ ಕಂಪೋಸ್ ಮಾಡಿರ್ತೀನೋ ಅದೇ ಅಪ್ರೂವ್ ಆಗಿರೋದೆ. ಜಸ್ಟ್ ಮಾತಲ್ಲಿ ಐ ಹ್ಯಾಡ್ ಟು ಕಂಪೋಸ್ 6 songs. 6 songs were the first options except for ಮುಂಜಾನೆ ಮಂಜಲಿ. ಅವಾಗ ನಾನು 2 ಸಾಂಗ್ ಕಂಪೋಸ್ ಮಾಡಿದೆ, 2 ತೋರಿಸ್ದೆ. ಸುದೀಪ್ ಸರ್ ಚೋಸ್ ಮುಂಜಾನೆ ಮಂಜಲಿ ಮೆಲಡಿ. ಸೊ ಇವತ್ವರೆಗೂ ನನಗೆ I've been an amazing, I have this ability and whatever it's a blessing where I can enter a situation, character and read exactly what the emotion should be. I then depend on the energy that I feel from that situation. ಆ ಎನರ್ಜಿಗೆ ಸ್ಪಂದಿಸೋ ರೀತಿನಲ್ಲಿ ಮ್ಯೂಸಿಕಲ್ಲಿ ಸ್ಪಂದಿಸ್ತೀನಿ. ಒಂದು ಕಾಂಪೋಸಿಷನ್ ಹೆಂಗೋ ಒಂದು ಅದ್ಭುತವಾಗಿ ಬರುತ್ತೆ, ವಿಚ್ ಇಸ್ ಅನ್ ಇನ್ಎಕ್ಸ್ಪ್ಲಿಕಬಲ್. ಹೆಂಗ್ ಕಂಪೋಸ್ ಮಾಡ್ತೀನಿ ಮ್ಯೂಸಿಕೇ ಗೊತ್ತಿಲ್ಲಲ್ಲ ಅಂತ ಡೌಟ್ ಪಡ್ಬೋದು. ಬಟ್ ಐ ಕ್ಯಾನ್ ಕಮ್ ಅಪ್ ವಿತ್ ಮೆಲಡೀಸ್ ವಿಚ್ ವಿಲ್ ಗೆಟ್ ಸ್ಟಕ್ ಇನ್ ಪೀಪಲ್ಸ್ ಮೈಂಡ್ಸ್ ಆಫ್ಟರ್ ಲಾಂಗ್. ನಾನು ಕಂಪೋಸ್ ಮಾಡಿದ ತಕ್ಷಣ ಐ ನೋ ದಿಸ್ ಇಸ್ ಗೋನ್ ವರ್ಕ್. ಅಂಡ್ ಕೆಲವು ಸತಿ ಟ್ಯೂನ್ಗಳು ಬರುತ್ತೆ, ಐ ನೋ ಇಟ್ ವಿಲ್ ನಾಟ್ ವರ್ಕ್, ಅಲ್ಲೇ ಡಿಸ್ಕಾರ್ಡ್ ಮಾಡ್ಬಿಟ್ಟು ಅದನ್ನ ಡೈರೆಕ್ಟ್ ತೋರಿಸ್ತಿರಲ್ಲ. ಸೊ that is my process really. I don't really have a technical approach to music composing. I feel there is somewhat a spiritual ability to do it and a spiritual connection which I feel is guiding me always. I may not associate it religiously or with God but somehow I feel I'm destiny's child. ನನ್ನ ಸ್ಟೋರಿ ಸ್ಟಾರ್ಟ್ ಇಂದ ಎಂಡ್ ತನಕ ಯಾರಾದ್ರೂ ನಾನು ತುಂಬಾ ಹತ್ರದವ್ರಿಗೆಲ್ಲರಿಗೂ ಗೊತ್ತು ನನ್ನ ಲೈಫ್ ನಲ್ಲಿ ಆಗ್ತಿರೋ ಇನ್ಸಿಡೆಂಟ್ಗಳು, ಆಗಿರೋ ಇನ್ಸಿಡೆಂಟು, ಆಗ್ತಾ ಇರೋ ಇನ್ಸಿಡೆಂಟ್ಸು. There is no denying that I'm born with this special purpose and for a special reason, and I'm being guided by a certain force which is saying he has to go through this, he has to go through this, he has to go through this. And every time I'm in danger, I've been protected. It's amazing how I've been made to fall, hurt my knees, bleed, cry, look up at the sky and see why and say why me several hundred times in my lifetime. But every time I've tried,
a miracle has happened. Somebody has helped me to get through that situation, and I have survived it and become a better person, or get into a situation where I'm feeling more strong. So composing ashtane, I think somebody else gets into me when I compose. It's a very strange answer. Villala, it's a very beautiful answer. Andre, there is something good is going to happen to me. I should be patient ಅನ್ನೋದು ಆ ಒಂದು ಆಟಿಟ್ಯೂಡ್ ಇದೆಯಲ್ಲ, that itself is like a brilliant parachute. That'll keep you hopeful. ನಾನು ವಾಸುಕಿಗೆ ಮಧ್ಯಾಹ್ನ ಸಾಯಂಕಾಲ ಅದನ್ನೇನೋ ಬೇರೆ ಏನೋ ವಿಷಯಕ್ಕೆ ಹೇಳ್ತಾ ಇದ್ವಿ. I was telling him that hope and optimism is 10 times better than realism and pragmatism, right? Because at least if you're hopeful, you would have tried something. If you're very realistic, very pragmatic, you will not try, right? So I wouldn't have probably tried to get your time when you're busy composing, producing and stuff like that, and we're sitting at 12:40 on a midnight. Right? It's brilliant. And I think both are on the side of hope and optimism that this will be fantastic. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.